ಹಾಯ್ ದೋಸ್ತ್ಗಳ ಬಂದರೆ ಬರ್ರಿ ನಿಮ್ಮ ಸಲುವಾಗಿ ವೇಟ್ ಮಾಡ್ತೀನಿ. ಆಲ್ರೆಡಿ ಪಾರ್ಟ್ 1 ಆಯಿತು, ಈಗ ಪಾರ್ಟ್ 2ನೂ ಆಯಿತು. ಒಳ್ಳೆ ರೆಸ್ಪಾನ್ಸು ಸಿಕ್ಕಿದೆ ನಿಮ್ಮಿಂದ. ತುಂಬ ಜನ ಲೈಕ್ ಮಾಡ್ತಾಯಿದ್ದೀರಿ, ಸೊ ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿದ್ದೀರಿ. ಸೊ ತುಂಬ ಜನ ಇಷ್ಟಪಟ್ಟು ಕ್ಲಾಸ್ನ ಕೊನೆಯವರೆಗೂ ನೋಡ್ತಾಯಿದ್ದೀರಿ. ಹಾಗಿದ್ರೆ ನಿಮಗೆ ಇಷ್ಟ ಆಯಿತು ಅಂತ ಗೊತ್ತಾಯಿತು. ಈಗ ನಾನು ಮಾಡುವಂತಹ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮತ್ತು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಮ್ಯಾಗ್ಝಿನ್ನ ಎಕ್ಸ್ಪ್ಲನೇಷನ್ ಮಾಡ್ತಾಯಿರ್ತೀನಿ. ಮತ್ತು ಇದು ನಿಮಗೆ ಹೆಲ್ಪ್ ಆಗಿತ್ತಪ್ಪ ಅಂತಂದರೆ ನೀವು ವಿಡಿಯೋನ ಕೊನೆವರೆಗೂ ನೋಡ್ಬೋದು. ಮತ್ತು ನೀವು ಯಾರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ನೀವು ಶೇರ್ ಮಾಡ್ಬೋದು. ಒಂದು ಇಬ್ಬರು ಶೇರ್ ಮಾಡಿದರೆ ಸಾಕು, ಅವರು ಕೂಡ ಹೆಲ್ಪ್ ಆಗ್ತದೆ ನಿಮ್ಮಿಂದ. ಯಾಕಂದರೆ ಇದೇನು ವಿಶೇಷತೆ ನಮ್ಮ ಕ್ಲಾಸಿಂದ ಅಂತಂದರೆ, ನೀವು ಮ್ಯಾಗ್ಝಿನನ್ನು ಓದ್ತಾ ಇರ್ತೀರಿ. ಒಂದು ಮ್ಯಾಗ್ಝಿನನ್ನು ಮಿನಿಮಮ್ ಇಲ್ಲ ಅಂತಂದ್ರೆ ನೀವು ಒಂದು 10 ದಿನ ಆದರೂ ಓದ್ತೀರ. ಒಂದು ಮ್ಯಾಗ್ಝಿನ್ ದಿನಕ್ಕೆ 10 ಪೇಜ್ ಹಿಡ್ಕೊಂಡ್ರು, ಸೊ 10 ಪೇಜ್ ಅಂದರೆ 10 ದಿನ 100 ಪೇಜ್ ಇದ್ದಾವೆ. 100 ದಿನ ಅಂದರೆ 10 ದಿನ ಮುಗಿತೈತೆ ಅಂದಾಗ. ಬಟ್ ನಾನು ನಿಮಗೆ ಓನ್ಲಿ 2ರಿಂದ 4 ಗಂಟೆಯಲ್ಲಿ ಇಡೀ ಸಂಪೂರ್ಣ ಮ್ಯಾಗ್ಝಿನನ್ನು ಎಲ್ಲೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಬಿಟ್ಟು ಕೊಡ್ದಂಗೆ ನಿಮಗೆ ಪಾಠನ ಮಾಡ್ತಾ ಹೋಗ್ತೀನಿ. ಸೊ ಈ ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ. ಯಾವ ರೀತಿ ಓದಬೇಕು, ಯಾವ ರೀತಿ ಯಾವುದನ್ನು ಓದಬಾರ್ದು ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ನಮ್ಮದು. ಮತ್ತು ತುಂಬ ಜನಕ್ಕೆ ಆಲ್ರೆಡಿ ಸ್ಟಾಕ್ ಖಾಲಿ ಆಗೋದ್ರಿಂದ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಸಿಕ್ಕಿರೋದಿಲ್ಲ. ಸೊ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಇದೆಲ್ಲ PC PSI ವಿಲೇಜ್ ಅಕೌಂಟ್ ತುಂಬ ಹೆಲ್ಪ್ಫುಲ್ ಆದಂತಹ ಮ್ಯಾಗ್ಝಿನ್ ಆಗಿರ್ತದೆ. ಇದು ಕೆಲವೊಂದಿಷ್ಟು ಜನಕ್ಕೆ ಸಿಕ್ಕಿರಲ್ಲ, ಮಾರ್ಕೆಟ್ನಲ್ಲಿ ಖಾಲಿ ಇರ್ತದೆ, ಔಟ್ ಆಫ್ ಸ್ಟಾಕ್. ಹಾಗಾಗಿ ಅಂಥವ್ರು ನಮ್ಮ ಈ ವಿಡಿಯೋನ ನೋಡಿಕೊಂಡು ಅವ್ರಿಗೆ ಇನ್ಫಾರ್ಮೇಟಿವ್ ತೊಗೋಬೋದಾಗಿರ್ತದೆ. ಓಕೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಮ್ಯಾಗ್ಝಿನ್ ಓದಿರ್ತಾರೆ, ಅಂತೂ ಅರ್ಥ ಆಗಿರಲ್ಲ. ಸೊ ಅರ್ಥ ಆಗುವಂಥ ಪ್ರಯತ್ನ ನಾವು ಮಾಡ್ತಾಯಿರ್ತೀವಿ. ಸೊ ತುಂಬ ಜನ ಮ್ಯಾಗ್ಝಿನ್ ನೋಡಿಕೊಂಡು ಯಾಕಡೆ ಕಳೆದು ಹೋಗಿ ನಿಮ್ಮ ಟೈಮನ್ನು ಬರ್ಬಾದ್ ಮಾಡಿಕೊಂಡು ವೇಸ್ಟ್ ಮಾಡ್ಕೊತ ಕೂತಿರ್ತಾರೆ. ಯಾಕಂದರೆ PCಗೆ ಇನ್ನೇನು ಕೆಲವು 10 ದಿನಗಳ ಕಾಲ ಬಾಕಿ ಇದೆ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಈ PC ಹೋದರೂ ಕೂಡ DR ಟಾರ್ಗೆಟ್ ಇಟ್ಕೊಂಡು, ಸೊ ಜನವರಿಯಿಂದ ಜಾನ್ ಟು ಡಿಸೆಂಬರ್ವರೆಗೂ, ಡಿಸೆಂಬರ್ ಅಲ್ಲ, ಜನವರಿ ಹಿಡ್ಕೊಂಡು ಜುಲೈವರೆಗಿನ ಸಂಪೂರ್ಣ ಮ್ಯಾಗ್ಝಿನ್, ಈ ಸ್ಪರ್ಧಾ ವಿಜೇತನ ಮ್ಯಾಗ್ಝಿನ್ ಮತ್ತು ಒಂದು ಮಂತ್ಲಿ ತೆಗೆದುಕೊಂಡು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ವಿಡಿಯೋ ಮಾಡ್ತಾ ಬರ್ತಾಯಿರ್ತೀನಿ. ಒಳ್ಳೆ ಪಾಯಿಂಟ್ಸ್ಗಳನ್ನ ಸ್ಕಿಪ್ ಮಾಡ್ದಂಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಬರ್ತಿರ್ತೀನಿ. ಒಂದು ಸತಿ ಕ್ಲಾಸ್ ಕೇಳಿ ನೋಡಿ, ಇಷ್ಟ ಆದರೆ ಮಾತ್ರ ಕೇಳಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಪಾರ್ಟ್ 3 ಆಗಿರ್ತದೆ. ಪಾರ್ಟ್ 2 ಯಾರು ನೋಡಿಲ್ವೋ, ಪಾರ್ಟ್ 1 ಯಾರು ನೋಡಿಲ್ವೋ, ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅವುಗಳನ್ನ ನೋಡ್ಕೋಬೋದಾಗಿರ್ತದೆ. ಸೊ ಹಾಗಿದ್ರೆ ಮತ್ತೆ ತಡ ಸ್ಟಾರ್ಟ್ ಮಾಡಿಬಿಡೋಣ. ಅದಕ್ಕೆ ಮುಂಚೆ ಒಬ್ಬರು ಪುಣ್ಯಾತ್ಮರು ಒಂದು ಮಾತನ್ನು ಹೇಳಿದ್ದಾರೆ. ಈ ಮಾತನ್ನ ನೆನೆಸ್ಕೊಳ್ರಿ. ವುಡ್ಸ್ ವರ್ತ್ ಅಂತೇಳಿ. ಈ ವುಡ್ಸ್ ವರ್ತ್ ಅವ್ರು ಏನು ಹೇಳ್ತಾರೆ ಅಂದರೆ, ಒಳ್ಳೆಯದನ್ನು ಮಾಡುವುದೇ ಜೀವನದ ಅತಿ ಸಾರ್ಥಕವಾದ ಗಳಿಗೆ. ಸೊ ಒಳ್ಳೆಯದನ್ನು ಆದಷ್ಟು ನಿಮ್ಮ ಕೈಲಾದವ್ರಿಗೆ ಹೆಲ್ಪ್ ಮಾಡಿ. ನೀವು ಓದ್ತಿರ್ತೀರಾ, ಸೊ ಓದುವಾಗ ಕೆಲವೊಂದಿಷ್ಟು ಜನಕ್ಕೆ ಲೈಬ್ರರಿ ಫೀಸ್ ತುಂಬೋಕ್ಕಾಗಲ್ಲ, ಇನ್ನು ಕೆಲವೊಂದಿಷ್ಟು ಜನಕ್ಕೆ ರೂಮ್ ಫೀಸ್ ತುಂಬೋಕ್ಕಾಗಲ್ಲ. ಸೊ ಕರ್ಕೊಂಡು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿಕೊಂಡು ಓದ್ತಾ ಬರ್ರಿ. ಹಾಗೆ ಇವಾಗ ನನ್ನ ಕೈಲಾಗಿರ್ತಕ್ಕಂಥ ಸಹಾಯನ ನಾನು ಮಾಡ್ತಾಯಿರ್ತೀನಿ. ಸೊ ತುಂಬ ಜನ ಆಸ್ಪಿರೆಂಟ್ಸ್ಗಳಿಗೆ ಮ್ಯಾಗ್ಝಿನ್ ಅರ್ಥ ಆಗಲ್ಲ, ಸೊ ಮ್ಯಾಗ್ಝಿನ್ ಸಿಕ್ಕಿರಲ್ಲ. ಮ್ಯಾಗ್ಝಿನ್ ಸಿಕ್ಕರೂ ಕೂಡ ಅದನ್ನ ಓದೋಕ್ಕೆ ಬೋರ್ ಆಗ್ತಿರ್ತದೆ, ಓದಿದ್ರು ಕೂಡ ರಿವಿಷನ್ ಆಗಿ ಮಾಡೋಕ್ಕೆ ಬೋರ್ ಆಗ್ತದೆ. ಹಾಗಾಗಿ ಈ ವಿಡಿಯೋನ ನೀವು ಖಾಲಿ ಫ್ರೀ ಟೈಮಲ್ಲಿ ಈ ವಿಡಿಯೋ ನೋಡಿಬಿಟ್ರೆ ನಿಮಗೆ ಮ್ಯಾಗ್ಝಿನ್ ಮತ್ತು ಕರೆಂಟ್ ಅಫೇರ್ಸ್ ಭಯನೇ ಇರಲ್ಲ, ಆ ರೀತಿ ಕವರ್ ಆಗಿಬಿಡ್ತದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಆಗಿದೆ. ಸೊ ಮೊದಲನೇದಾಗಿ ನೋಡೋಣ ಅಂತ. ಮೊದಲನೇದೇನಿದೆ, ಭಾರತದಿಂದ ನೆರವಿನ ಹಸ್ತ ಆಪರೇಷನ್ ಸ್ನೇಹ ಅಂತ ಇದೆ. ಆಪರೇಷನ್ ಸ್ನೇಹ ಅಂತಂದರೆ ಹಿಂಗೆ ಕೊಡಲ್ಲ, ನಿಮ್ಗೆ ಆಪರೇಷನ್ ಅಮಿಸ್ತಾದ ಅಂತ ಕೊಡ್ತಾರೆ. ಆಪರೇಷನ್ ಅಮಿಸ್ತಾದ ಯಾವುದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂತ ಕೇಳ್ತಾನೆ. ಆಪರೇಷನ್ ಅಮಿಸ್ತಾದ ಈಗ ಭೂಕಂಪ ಆಗಿರ್ತದೆ, ಎಲ್ಲಿ, ವೆನಿಜುವೆಲಾದಲ್ಲಿ ಭೂಕಂಪ ಆಗಿರ್ತದೆ. ಹಾಗಾಗಿ ಅಲ್ಲಿ ಸಹಾಯ ಮಾಡ್ತಾ ಬರ್ತಾರೆ ನಮ್ಮ ಭಾರತದವರು, ಎಲ್ಲಿ, ವೆನಿಜುವೆಲಾಕ್ಕೆ. ಹಾಗಿದ್ರೆ ವೆನಿಜುವೆಲಾದ ರಾಜಧಾನಿ ಯಾವುದು? ಕ್ಯಾರಕಸ್. ವೆನಿಜುವೆಲಾ ರಾಜಧಾನಿ ಯಾವುದು? ಕಾರಕಸ್ ಅಂತ ಬರ್ತದೆ, ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ತುಂಬ ಕಾರ್ಯಾಚರಣೆಗಳು ಬರ್ತಾವೆ, ಅವುಗಳನ್ನ ಕೂಡ ನೆನ್ಪಿಟ್ಕೊಳ್ಳಿ. ಅವು ಹಳಿ ವರ್ಷದಲ್ಲಿ ಮತ್ತು ಹೋದ ವರ್ಷದಲ್ಲಿ ಆಗಿರತಕ್ಕಂತಹ ಕಾರ್ಯಾಚರಣೆ, ಮತ್ತು ಅವುಗಳು ಕೂಡ ಇಂಪಾರ್ಟೆಂಟ್. ಈಗ GK ಪರ್ಪಸ್ ಆಗಿರ್ತವೆ ಅವು. ಓಕೆ, ನೋಡಿ ದೋಸ್ತ, ಈಗ ಸಾಗರ್ ಬಂಧು ಅಂತ ಬರ್ತದೆ, ಆಪರೇಷನ್ ಸಾಗರ್ ಬಂಧು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಅದೇನೇ ವಿಪತ್ತು ಇರಲಿ, ಭೂಕಂಪ ಇರಲಿ, ಯಾವುದೇ ಇರಲಿ, ಅದು ತಲೆ ಕೆಡಿಸ್ಕೋಬಿಡ್ರಿ. ಸಾಗರ ಬಂಧು, ಆಪರೇಷನ್ ಸಾಗರ ಬಂಧು ಅಂತ ಕೇಳ್ತಾನೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಶ್ರೀಲಂಕಾ. ಇಲ್ಲಿದೆ ನೋಡಿ, ಸಾಗರ ಬಂಧು ಶ್ರೀಲಂಕಾ. ನೆಕ್ಸ್ಟ್ ಬರ್ತದೆ ಆಪರೇಷನ್ ಮೈತ್ರಿ. ಮೈತ್ರಿ ಅದಕ್ಕೆ ಸಂಬಂಧಪಟ್ಟಿದ್ದಪ್ಪ ನೇಪಾಳ. ಹೀಗೆ ನೋಡ್ತಾ ಬರಬೇಕು. ಓಕೆ, ಇನ್ನಿದೆ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ಗಳು ಇವು ಬರ್ತವೆ. ಆಪ್ರೇಷನ್ ಯಾವ್ಯಾವ ಇಂಪಾರ್ಟೆಂಟ್ ಎಲ್ಲ ಹೇಳ್ತಾ ಬರ್ತೀನಿ, ಎಲ್ಲವೂ ಕೂಡ ಇಂಪಾರ್ಟೆಂಟ್. ನೋಡಿ, ಆಪರೇಷನ್ ಸಿಂಧು ಅಂತ ಬರ್ತದೆ. ಸಿಂಧು ಇದು 2025 ಮಾಡ್ತಾರೆ. ಯಾವ ದೇಶಕ್ಕೆ? ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಸಂಘರ್ಷಣೆ ಆಗ್ತದಲ್ಲ, ಅದಕ್ಕೆ ಸಂಬಂಧಪಟ್ಟಂಥದ್ದು
ಭಾರತೀಯರನ್ನು ಸ್ಥಳಾಂತರಗೊಂಡಂತಹ ಇತ್ತೀಚಿನ ಕಾರ್ಯಾಚರಣೆಗಳು. ಅಂದರೆ ಭಾರತದಲ್ಲಿ ಇರಾನ್ ದೇಶದಲ್ಲಿ ಸಿಗಾಕೊಂಡಿರ್ತಾರೆ, ಇಸ್ರೇಲ್ ದೇಶದಲ್ಲಿ ಸಿಗಾಕೊಂಡಿರ್ತಾರೆ, ಅವ್ರನ್ನ ನಮ್ಮ ಇಂಡಿಯಾಕ್ಕೆ ತರುವಂಥ ಕಾರ್ಯಾಚರಣೆಗಳು ಇವಾಗಿರ್ತವೆ. ಇವುಗಳು ವೆರಿ ವೆರಿ ಇಂಪಾರ್ಟೆಂಟಾಗಿ ಕೇಳ್ತಾ ಬರ್ರಿ. ನೋಡಿ, ಆಪರೇಷನ್ ಸಿಂಧು ಅಂತಂದರೆ ಇರಾನ್ ದೇಶ. ಆಪರೇಷನ್ ಇಂದ್ರಾವತಿ ಅಂದರೆ ಹೈಟಿ ದೇಶ. ಇನ್ನು ಆಪರೇಷನ್ ಕಾವೇರಿ ಅಂತಂದರೆ ಸುಡಾನ್ ದೇಶ. ಆಪರೇಷನ್ ದೋಸ್ತ್ ಅಂದರೆ ಸಿರಿಯಾ ಮತ್ತು ಟರ್ಕಿ, ಅಲ್ಲಿ ಭೂಕಂಪನ ಆಗಿರ್ತದಲ್ಲ, ಹಾಗಾಗಿ ಸಿರಿಯಾ ಮತ್ತು ಟರ್ಕಿ. ಆಪರೇಷನ್ ಅಜಯ್ ಅಂತಂದರೆ ಇಸ್ರೇಲ್ ದೇಶದಲ್ಲಿ ಏನಾಗಿರ್ತದೆ, ಇಸ್ರೇಲ್ ಹಮಾಸ್ ಸಂಘರ್ಷಣದಲ್ಲಿ ಭಾರತೀಯರು ಸಿಲುಕಿಕೊಂಡಿರ್ತಾರೆ, ಹಾಗಾಗಿ ಅವ್ರನ್ನ ಎತ್ಕೊಂಡ್ಬರುವಂಥ ಕಾರ್ಯಾಚರಣೆ ಆಗಿರ್ತದೆ. ಇನ್ನು ನೆಕ್ಸ್ಟ್, ಅಮೆಜಾನ್ ಸಂಸ್ಥೆಯಿಂದ 48 ಕೋಟಿ ಶತಕೋಟಿ ಡಾಲರ್ ನಮ್ಗೆ ಇವಾಗ ಹೂಡಿಕೆ ಆಗಿದೆ ನಮ್ಮ ಭಾರತದಲ್ಲಿ. ಓಕೆ, ಭಾರತದಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿಗೆ 48 ಶತಕೋಟಿ ಡಾಲರನ್ನು ಈಗ ಅಮೆಜಾನ್ ಹೂಡಿಕೆ ಮಾಡ್ತಾರೆ. ಕ್ಲೌಡ್ ಕಂಪ್ಯೂಟಿಂಗ್ ಅಂತಂದರೆ ಮಳಿ ಕಂಪ್ಯೂಟರ್ ಅಲ್ಲ ದೋಸ್ತ. ಕ್ಲೌಡ್ ಅಂದರೆ ಮಳೆಯಲ್ಲ, ಮೂಡಲ್ಲ. ಕ್ಲೌಡ್ ಅಂತಂದರೆ ಅದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟೋರೇಜ್ ಸಿಸ್ಟಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಈಗ ಅಮೆಜಾನ್ ಸಿ ಇ ಯಾರಂತ ಕೇಳ್ತಾರೆ, ಇಲ್ಲಿದೆ ನೋಡಿ, ಆ್ಯಂಡಿ ಅಂತ ಬರ್ತಾನೆ, ಆ್ಯಂಡಿ ಜಸ್ಸಿ. ಅಮೆಜಾನ್ ಸಿ ಇ ಆ್ಯಂಡಿ ಜಸ್ಸಿ ಅಂತ ಬರ್ತಾನೆ, ಅವ ಅಮೆಜಾನ್ ಸಿ ಇ ಆಗಿರ್ತಾನೆ. ಈಗ ನೆಕ್ಸ್ಟ್ ಏನಂತಂದರೆ, ಇದರಲ್ಲಿ ಏನು ಅಂಥದ್ದೇನು ಇಂಪಾರ್ಟೆಂಟ್ ಕೇಳಲ್ಲ, ಬಟ್ ನೆಕ್ಸ್ಟ್ ಏನು ಹೋಗ್ತದೆ ಅಂತಂದರೆ ತಿಸ್ತಾ ನದಿ ನಿರ್ವಹಣೆ ಒಪ್ಪಂದ ಯಾವ ದೇಶಕ್ಕೆ ಈಗ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಬಾಂಗ್ಲಾದೇಶ ಮತ್ತು ಚೀನಾ ನಡುವಿನ ಒಂದು ಒಪ್ಪಂದ ಆಗಿರ್ತದೆ ಇವಾಗ. ತಿಸ್ತಾ ಅಂತಂದರೆ ಬಾಂಗ್ಲಾದೇಶ, ಇಲ್ಲಿದೆ ನೋಡಿ, ಇದು ಬಾಂಗ್ಲಾ, ಇದು ಚೀನಾ, ಇದು ಇಂಡಿಯಾ. ಓಕೆ, ಇಲ್ಲಿ ಇದಕ್ಕೆ ಒಪ್ಪಂದ ಏನಂತಂದರೆ, ತಿಸ್ತಾ ಮತ್ತು ಇತರ ನದಿಗಳ ನಿರ್ವಹಣೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಸಲುವಾಗಿ ಬಾಂಗ್ಲಾದೇಶ ಮತ್ತು ಚೀನಾ ಒಪ್ಪಿಕೊಂಡವೆ, ಎರಡು ಪರಸ್ಪರ ಒಪ್ಪಿಕೊಂಡವೆ. ಸೊ ಬೀಜಿಂಗ್ ಪ್ರವಾಸೋದ್ಯಮದಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಯಾರಂತ ಕೇಳ್ತಾರೆ, ತಾರಿಕ್ ರೆಹಮಾನ್. ಬಾಂಗ್ಲಾದೇಶದ ಪ್ರಧಾನಿ ತಾರಿಕ್ ರೆಹಮಾನ್ ಅವರು ಮತ್ತು ಚೀನಾದ ಜಲಸಂಪನ್ಮೂಲ ಸಚಿವ ಲೀ ಕುಯಿಂಗ್ ಅವರನ್ನು ಭೇಟಿ ಮಾಡಿ ಒಪ್ಪಂದ ಮಾಡ್ಕೋತಾರೆ. ಎಷ್ಟು ಗೊತ್ತಿರಲಿ, ಬಾಂಗ್ಲಾ ಮತ್ತು ಚೀನಾ ಎರಡು ಒಪ್ಪಂದ ಮಾಡ್ಕೊಂಡವೆ. ಯಾವ ನದಿ ಅಂತಂದರೆ ಅದು ತಿಸ್ತಾ ನದಿ ಅಂತೇಳಿ ಗೊತ್ತಿರಲಿ. ಇನ್ನು ನೆಕ್ಸ್ಟ್, ಭಾರತೀಯ ಮಾವಿನ ಮೇಲೆ ನಿಷೇಧ ಹೇರಿದಂತಹ ಜಪಾನ್. ಇತ್ತೀಚೆಗೆ ನಮ್ಮ ಒಂದು ಭಾರತೀಯ ಮಾವಿನ ಮೇಲೆ ನಿಷೇಧ ಹೇರ್ತಾರೆ. ಯಾವ ದೇಶ ಅಂತಂದರೆ ಜಪಾನ್ ಇರ್ತದೆ. ಅದು ಯಾಕೆ ಇರ್ತದೆ ಅಂತಂದರೆ, ತುಂಬ ಕೀಟನಾಶಕ ರೀ, ನಮ್ಮ ದೇಶ ಏನು ಹಂಗಿರಲ್ಲ. ಏನಂತಂದರೆ ಮತ್ತು ಕೀಟನಾಶಕ ಹೊಡಿಲೇಬೇಕು. ಯಾಕಂತಂದರೆ ತುಂಬ ಏನಾಗ್ತವೆ, ಕೀಟಾಣುಗಳು ಬರ್ತವೆ. ಯಾವಾಗ ಕೀಟಾಣು ತಗೊಂಡು ನಾವು ತಿಂದಾಗ್ತದೆ, ಮನುಷ್ಯರಿಗೆಲ್ಲ ಎಫೆಕ್ಟ್ ಆಗ್ತವೆ. ಹಾಗಾಗಿ ಅತಿಯಾದ ಕೀಟನಾಶಕ ಬಳಸಿದ್ರೆ ಓಕೆ, ಅತಿಯಾದ ಕೀಟನಾಶಕಗಳನ್ನ ಬಳಸಾಕ್ತಾರಲ್ಲ, ಆ ಕಾರಣ ನೀಡಿಬಿಟ್ಟು ಏನು ಮಾಡೈತೆ ಅಂದ್ರೆ ಜಪಾನ ನಿಮ್ಮ ಮಾವಿನಕಾಯಿನೂ ಬೇಡ, ಇವನು ಬೇಡ, ನಡ್ರಿ ಅಂತೇಳಿ ವಾಪಸ್ ಕಳಿಸಿಬಿಟ್ಟೈತಂತ ಭಾರತೀಯರು. ಸೊ ಹಾಗಾಗಿ ನಮಗಿಲ್ಲಿ ಯಾವ್ದು ಕಳಿಸೈತಿ ಏನು ಕೇಳಕ್ಕೆ ಹೋಗಲ್ಲ ದೋಸ್ತವ್ರ. ಏನು ಕೇಳ್ತಾರಂದರೆ, ಇತ್ತೀಚೆಗೆ ಮಾವಿನ ಪ್ರಭೇದಗಳಾದಂತಹ ಬೇರೆ ದೇಶಕ್ಕೆ ಏನು ಮಾಡ್ತಿದ್ರು, ರಫ್ತು ಮಾಡ್ತಿದ್ರು. ಆ ರಫ್ತು ಮಾಡುವಂತಹ ಇತ್ತೀಚೆಗೆ ಈ ಕೆಳಗಿನ ಯಾವ ಮಾವಿನ ಪ್ರಭೇದಗಳಲ್ಲ ಅಂತ ಕೇಳ್ತಾರೆ, ಅಥವಾ ಯಾವುದು ಈ ಕೆಳಗಿನ ಮಾವಿನ ಪ್ರಭೇದಗಳಲ್ಲ ಅಂತ ಕೇಳ್ತಾರೆ. ಆ ಪ್ರಭೇದಗಳನ್ನ ನೆನ್ಪಿಟ್ಕೊಳ್ರಿ, ಅಲ್ಫಾನ್ಸೋ, ಕೇಸರ, ಲ್ಯಾಂಗ್ರಾ, ಬಂಗನಪಲ್ಲಿ, ಇವುಗಳ ಮೇಲೆ ಪ್ರಭಾವ ಬೀರ್ತದೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಇವೇ ಕೇಳ್ತಾರೆ. ಅಲ್ಫಾನ್ಸೋ, ಕೇಸರ, ಲ್ಯಾಂಗ್ರಾ, ಬಂಗನಪಲ್ಲಿ ಇವು ಯಾವುದಕ್ಕೆ ಸಂಬಂಧಪಟ್ಟಿವೆ? ಆಪ್ಷನ್ ಕೊಡ್ತಾನೆ, ಮಾವು, ಪೇರಳೆ, ಮತ್ತು ಇನ್ನೊಂದು ಚಿಕ್ಕೋತ, ಏನೋ ಕರ್ಬೂಜ, ಏನೇನೋ ಕೊಡ್ತಾನೆ. ಓಕೆ, ನೆನ್ಪಿಟ್ಕೊಳ್ಳಿ. ನಮ್ಮ ಭಾರತದ ಮಾವಿಗೆ ನೇಪಾಳದ ನಿಷೇಧ ಇನ್ಮ್ಯಾಗಿಲ್ಲ ಅಂತ ಸರ್ಕಾರ ಸ್ಪಷ್ಟನೆ ಕೊಟ್ಟಿತ್ತು. ಮೊದಲೇನಾಯಿತು, ಜಪಾನ ಹೇರಿತ್ತು. ಓಕೆ, ಜಪಾನ್ ಹೇರಿದ ಮೇಲೆ ಇವಾಗ ನಾವು ಇನ್ನೇನು ಹೇರಂಗಿಲ್ಲ ಅಂತೇಳಿ ಮತ್ತೆ ಹೇಳೈತೆ ನೇಪಾಳ. ಯಾಕಂದರೆ ಕೀಟನಾಶಕ ಜಾಸ್ತಿ ಮಾಡಲಿಲ್ಲ ಅಂತಾರೆ, ಮತ್ತೆ ತಗೋತೀವಿ ಅಂತ ಹೇಳೈತೆ. ಓಕೆ, ಚಿನಾಬ ಬಿಯಾಸ ಸುರಂಗ ಯೋಜನೆ ಪಾಕಿಸ್ತಾನ ತಕರಾರು ತೆಗೆದೈತೆ. ಸೊ ಚಿನಾಬ ಬಿಯಾಸ ಸುರಂಗ ಯೋಜನೆಗೆ ಪಾಕಿಸ್ತಾನ ಇದು ತಕರಾರು ತಕ್ಕೋತ ಬಂದೈತಿ. ಇದು ಹಿಂಗೆ ಇದೆ, ಏನಾರ ಸಮಸ್ಯೆ ಮಾಡೇ ಬಿಡ್ತದೆ. ನಾವೇನಾರ ಮಾಡ್ಬೇಕಂತೀವಿ, ಇದೇನಾರ ಮಾಡಿರ್ತದೆ. ಇದು ಬರೀ ತಕರಾರು ತಕ್ಕೋದಾಗ ಬರ್ತಿದೆ ಜೀವನದಾಗ. ಇದು ಎಂದೂ ಅಭಿವೃದ್ಧಿ ಆಗಲ್ಲ, ಅಭಿವೃದ್ಧಿ ಮಾಡೋರಿಗೂ ಬಿಡಲ್ಲ. ಈಗ ಚಿನಾಬ ಮತ್ತು ಬಿಯಾಸ ಸುರಂಗ ಯೋಜನೆಗೆ ಪಾಕಿಸ್ತಾನ ಯಾವ ರೀತಿ ತಕರಾರು ತೆಗೆದೈತಿ, ಯಾಕೆ ತೆಗೆದೈತಿ ಅಂತ ಕೇಳ್ತಾಗ ನೋಡಿ, ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ಚಿನಾಬ್ ನದಿ, ಈಗ ಚಿನಾಬ್ ನಾವು ಗೊತ್ತಿದೆ ಅಲ್ಲಿ ನಿಮ್ಗೆ ಆಲ್ರೆಡಿ, ಸಿಂಧು ನದಿ ಒಪ್ಪಂದ ಆಯಿತು, ಎಲ್ಲ ಮುಂದೆ ಹೇಳ್ತೀನಿ ನಿಮ್ಗೆ. ಚಿನಾಬ್ ನದಿಯಿಂದ ಬಿಯಾಸ್ ನದಿಗೆ 82 TMC ನೀರನ್ನು ವರ್ಗಾಯಿಸುವುದಾಗಿರುತ್ತದೆ. ಓಕೆ, ಈ ಯೋಜನೆ ಉದ್ದೇಶ ಏನಂತ ತಿಳ್ಕೊರಿ ಫಸ್ಟ್. ಈ ಚಿನಾಬ್ನಿಂದ ಬಿಯಾಸ್ ನದಿಗೆ ಎಷ್ಟು TMC? 87.7 TMC ನೀರನ್ನು ವರ್ಗಾಯಿಸುವುದಾಗಿರುತ್ತದೆ. ಈ ಚಿನಾಬ್ ಬಿಯಾಸ್ ಲಿಂಕ್ ಯೋಜನೆ ಈ ಉದ್ದೇಶ ಆಗಿರ್ತದೆ. ಓಕೆ, ಚಿನಾಬ್ ಬಿಯಾಸ್ ಲಿಂಕ್ ಯೋಜನೆ ಅಂತ ಕರಿತವೆ, ಇದರ ಉದ್ದೇಶ ಆಗಿರ್ತದೆ. ಹಾಗಿದ್ರೆ ಇಂಥ ಯೋಜನೆಗಳು ಸಿಂಧೂ ನದಿ ನೀರು ಒಡಂಬಡಿಕೆಯ ಉಲ್ಲಂಘನೆ ಆಗ್ತವೆ ಅಂತ ತಿಳ್ಕೊಂಡು
ನಾವು ಒಪ್ಪಂದ ಮಾಡಿಕೊಂಡಿದ್ದು ಯಾಕೆ ನೀವೇನು ಮಾಡತ್ತೀರಿ ಅಂತೇಳಿ ತಕರಾರು ತೆಗೆದಿರ್ತದೆ. ನಾವು ಯಾವಾಗ ಒಪ್ಪಂದ ಮಾಡ್ಕೊಂಡಿವಿ? ನಾವು 1960 ಒಪ್ಪಂದ ಮಾಡ್ಕೊಂಡಿವಿ. ನೀವು ಹಿಂಗೆಲ್ಲ ಮಾಡಕ್ಕೆ ಬರಂಗಿಲ್ಲ, ಇದು ಸಿಂಧೂ ನದಿ ನೀರಿಂದು ಒಡಂಬಡಿಕೆ ಉಲ್ಲಂಘನೆ ಆಗ್ತದೆ, ಇದು ರೂಲ್ಸ್ ಉಲ್ಲಂಘನೆ ಮಾಡತ್ತೀರಿ ನೀವು ಅಂತ ಹೇಳ್ಬಿಡ್ತೈತೆ ಅದು ಪಾಕಿಸ್ತಾನ. ಅಲ್ಲ ದೋಸ್ತ, ನಾವು ಭಾರತ ಹೇಳ್ತದೆ, ಅಲ್ಲ ದೋಸ್ತ, ನಾವು ಏನೇ ಮಾಡಿದ್ರು ವಿಶ್ವಸಂಸ್ಥೆಯ ಅದ್ರ ಮೇರೆಗೆ ಅವ್ರ ಪರ್ಮಿಷನ್ ತೊಗೊಂಡು ನಾವು ಮಾಡ್ತೀವಿ ಅಂತೇಳಿ ಇದು ಹೇಳುತ್ತೆ. ಸೊ ಹಂಗಾಗಿ ಇಬ್ಬರು ನಡುವೆ ಸ್ವಲ್ಪ ವಾದ ವಿವಾದಗಳೆಲ್ಲ ಪರಿಚಯ ಆಗಿ ಈಗ ಸಲಾಲ್ ಡ್ಯಾಮ್ ಪ್ರೆಸೆಂಟ್ ಸಲಾಲ್ ಡ್ಯಾಮ್ ಇದ್ರದ್ದು ಹೆಚ್ಚಿಸುವಂಥ ಗುರಿ ಆಗೈತೆ ಯಾರ್ದಂತಂದರೆ ಭಾರತದ್ದು. ಸೊ ಭಾರತದಲ್ಲಿ ಸಲಾಲ್ ಡ್ಯಾಮ್ ಇದೆ. ಸಲಾಲ್ ಡ್ಯಾಮ್ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ಭಾರತದಲ್ಲಿನೇ ಇದೆ ಇದು ಸಲಾಲ್ ಡ್ಯಾಮ್, ಪಾಕಿಸ್ತಾನ ಬಾರ್ಡ್ರಲ್ಲಿದೆ. ಹಾಗಾಗಿ ಇದು ಈ ಸಲಾಲ್ ಡ್ಯಾಮಿಗೆ ಹೆಚ್ಚಿಗೆ ನೀರು ತುಂಬಬೇಕಂತೇಳಿ, ಈ ಸಲಾಲ್ ಡ್ಯಾಮಿಗೆ ಹೆಚ್ಚಿಗೆ ನೀರು ತುಂಬಬೇಕಂತೇಳಿ ಚಿನಾಬ್ ನದಿಯಿಂದ BS ನದಿಗೆ ಹೊಂಟಿರ್ತಾವ್ರಿ ಹರ್ಕೊಂಡು ಹೋಗುವ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ತಿಳ್ಕೊಂಡು ನಮ್ಮ ಭಾರತದವರು ಚಿನಾಬ್ ನದಿಯಿಂದ BS ನದಿಗೆ 82 TMC ನೀರನ್ನು ಎತ್ತಿ ಹಾಕೋಬೇಕಂತಿದ್ರು. ಅಷ್ಟಾಗ ತಕರಾರು ತೆಗೆದುಬಿಟ್ರಪ್ಪ ಪಾಕಿಸ್ತಾನದವ್ರು. ಏನು ಮಾಡಕ್ಕೆ ಬರ್ತೈತಿ? ಯಾಕೆ ತೆಗೆದ್ರಂತಂದ್ರೆ, ನಾವು ಆಲ್ರೆಡಿ ಸಿಂಧು ನದಿ ಒಪ್ಪಂದ ಮಾಡ್ಕೊಂಡಿವ್ರಿ, ನಿಮ್ಗೆ ಯಾಕೆ ಗೊತ್ತಾಗಲ್ಲನ್ರಿ ಜಗಳ ತೆಗೆದಾರೆ. ಈಗ ಏನು ಮಾಡಬೇಕು ಅಂದರೆ ಸಿಂಧು ನದಿ ಏನು ಒಪ್ಪಂದ ಐತೆ ನೋಡ್ಕೋಬೇಕು ನಾವೇ. ಯಾಕಂದರೆ ಅವೇ ಇದು ಎಕ್ಸಾಮ್ ಪಾಯಿಂಟ್ ಕೇಳ್ತಾನೆ ಕ್ವಶನ. ಸಿಂಧು ನದಿ ಈ ಕೆಳಗಿನ ಯಾವ ದಿನಾಂಕದಂದು ಒಪ್ಪಂದ ಆಯಿತು ಅಂತ ಕೇಳ್ತಾನೆ. ಸೆಪ್ಟೆಂಬರ್ 19 ಇಲ್ಲಿದೆ ನೋಡಿ ಗೈಸ್. ಓಕೆ, ನೆನ್ಪಿಟ್ಕೊಳ್ಳಿ. ಸೆಪ್ಟೆಂಬರ್ 19 ಕೂಡ ವೆರಿ ಇಂಪಾರ್ಟೆಂಟ. ಯಾವುದೂ ನೀವು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಲಿಲ್ಲ ಅಂತಾರೆ ಜಾಬ್ ಖಂಡಿತ ಮತ್ತೆ ಮಿಸ್ ಆಗ್ತದೆ. ಓಕೆ, ಸೆಪ್ಟೆಂಬರ್ 19 ಇದೇನೇ ಇಸ್ವಿ ಎಲ್ಲರೂ ಹೇಳ್ತಾರೆ ಬಿಡಿ, ಸಣ್ಣ ಹುಡುಗರು. 1960ರಲ್ಲಿ ಮತ್ತು ಸೆಪ್ಟೆಂಬರ್ 19ಕ್ಕೆ ಏನಾಗಿತ್ತಪ್ಪ ಅಂತಂದರೆ ಇಂಡಸ್ ವಾಟರ್ ಟ್ರೀಟಿ, ಸಿಂಧೂ ನದಿ ನೀರಿನ ಒಪ್ಪಂದ ಆಗಿತ್ತು. ಸೊ ಸಹಿ ಹಾಕಿದಂಥ ಸ್ಥಳ ಯಾವುದಂದ್ರೆ ಕರಾಚಿ. ಮಧ್ಯಸ್ಥಿಕೆ ಯಾರ ಮಧ್ಯಸ್ಥಿಕೆ ಅಂತಂದರೆ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಆಗಿತ್ತು. ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಾಗಿತ್ತು. ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಆಗಿತ್ತು. ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರಪ್ಪ ಅಂತಂದರೆ ಇಬ್ಬರು ಪ್ರಧಾನಿಗಳು ಬರ್ತಾರೆ. ನಮ್ಮ ದೇಶದಿಂದ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದಿಂದ ಅಯೂಬ್ ಖಾನ್ ಅಂತೇಳಿ ಇವರಿಬ್ಬರು ಕೂಡ ಸಹಿ ಹಾಕಿಬಿಡ್ತಾರೆ. ಹಾಗಿದ್ರೆ ಇದು ಸಹಿಯ ಪ್ರಕಾರ ಮೂರು ಏನಾಗ್ತವೆ, ಈ ಕಡೆ ಮೂರು ಏನು ಹೋಗ್ತವೆ, ನದಿಗಳು ಹೋಗಿಬಿಡ್ತವೆ. ಅಂದರೆ ಈ ಕಡೆ 3 ಬಂದಿದ್ದು ಭಾರತಕ್ಕೆ ಹೋಗಿ ಬರ್ತವೆ, ಈ ಕಡೆ 3 ಬಂದಿದ್ದು ಪಾಕಿಸ್ತಾನಕ್ಕೆ ಬರ್ತವೆ. ಇವು ಚೆಂದಾಗಿ ಹೇಳ್ಬಿಡ್ತೀನಿ ನಿಮ್ಗೆ ಹೆಂಗೆ ನೆನ್ಪಿಟ್ಕೊಳ್ಳೋದು ನೋಡಿ. ಒಂದು ಕೋಡ್ ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಎಲ್ಲದ ನೋಡಿ ಇಲ್ಲಿ ಯಾವ ಪೂರ್ವಕ್ಕೆ ಯಾವ ಹರಿತವೆ, ಪಶ್ಚಿಮಕ್ಕೆ ಯಾವ ಹರಿತವೆ. ಪಶ್ಚಿಮ ಕರಿವೆಲ್ಲ ಪಾಕಿಸ್ತಾನಕ್ಕೆ, ಪಶ್ಚಿಮ ಪಾಕಿಸ್ತಾನ. ಭಾರತ ಕರಿವು ಪೂರ್ವ ಕರಿತವೆ. ಒಂದು ಕೋಡ್ ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. JC ಬ್ರೋಸ್ ಅಂತ ನೆನ್ಪಿಟ್ಕೊಳ್ಳಿ. JC ಬ್ರೋಸ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, JC ಬ್ರೋಸ್. ಸೊ ಹಿಂಗಂದ್ರೆ ಏನಪ್ಪ, ಇಲ್ಲೊಂದು ಅಡ್ಡಗೇರಿ ಹೊಡೆದ್ಬಿಡೋದು. JC ಬ್ರೋಸ್ ಅನ್ನೋದು ಇಲ್ಲೊಂದು ಅಡ್ಡಗೇರಿ ಹೊಡೆದ್ಬಿಡೋದು. ಓಕೆ, ಜೀಲಮ್ಮ ಚಿನಾಬ ಮತ್ತು ಇಲ್ಲೊಂದು ಸಿಂಧೂ ನದಿ ಅಂತ ಬರುತ್ತೆ. ಓಕೆ, ಜೀಲಮ್ಮ, ಚಿನಾಬ, ಸಿಂಧು ಇವು ಮೂರು ಏನದಾವಲ್ಲ ನೋಡಿ, ಇವು ಮೂರು ಏನದಾವಲ್ಲ ಇವು ಎಲ್ಲಿ ಹೋಗ್ತಾವೆ ಅಂತಂದ್ರೆ ಪಾಕಿಸ್ತಾನಕ್ಕೆ ಹೋಗ್ತಾವೆ. ಪಾಕಿಸ್ತಾನ. ಹಾಗಿದ್ರೆ ಬಿಯಾಸ್, ರಾವಿ, ಸತ್ಲಜ್ ಇವು ಮೂರು ಎಲ್ಲಿ ಬರ್ತಾವಪ್ಪ ಅಂತಂದರೆ ನಮ್ಮ ಇಂಡಿಯಾಕ್ಕೆ ಬರ್ತಾವೆ. ಎಲ್ಲಿ ಬರ್ತಾವಪ್ಪ? ಇಂಡಿಯಾಕ್ಕೆ ಬರ್ತಾವೆ. ಅರ್ಥ ಆಗೋದತ್ತಲ್ಲ ಹೇಳಿದ್ದೆ. ಸೊ ಅರ್ಥ ಆಗಿತ್ತಂದ್ರೆ ಇದೇ ಜೋಶ್ ಒಳಗಡೆ ಒಂದು ಲೈಕ್ ಕೊಟ್ಬಿಡ್ಬೇಕು. ಓಕೆ, ಭಾಳ ನೀಟಾಗಿ ಹೇಳ್ತೀನಿ ನಿಮ್ಗೆ. ಲೈಕ್ ಕೊಟ್ಬಿಡಿ. ಯಾಕಂದ್ರೆ ಈ ಕೋಡ್ ಇಷ್ಟ ಆಯ್ತಲ್ಲ ನಿಮ್ಗೆ, JC ಬ್ರೋಸ್ ಬರ್ದು ಇಟ್ಕೊಂಡ್ಬಿಡ್ರಿ. ನೋಡಿ, ಈ ಕಡೆ JC ಅನ್ನೋದು ಈ ಕಡೆ ಹೋಗ್ತದೆ, ಇನ್ನೊಂದು ಸಿಂಧು ಅಂತ ಆ್ಯಡ್ ಮಾಡ್ಕೊಂಡ್ಬಿಡೋದು. ಬ್ರೋಸ್ ಇವು ಮೂರು ನಮಗೆ ಬಂದುಬಿಡ್ತಾವೆ. ಬಿಯಾಸ, ರಾವಿ, ಸತ್ಲಜ್, ಜೀಲಮ್ಮ, ಚಿನಾಬ. ಸಿಂಧು ನದಿ ಉಪನದಿಗಳು ಎಷ್ಟು ಅಂತಂದರೆ ಇವು ಬರ್ತಾವೆ. ಇವು 5ರಾಗಿ ಇಲ್ಲಿ ಬರ್ತಾವೆ. ಇವೆರಡು ಈ ಕಡೆ ಹೋಗ್ತಾವೆ. ಇಲ್ಲೊಂದು ಸಿಂಧು ಇದ್ದೇ ಇರ್ತದೆ. ಈ ಕಡೆ 3 ಅರ್ಥ ಆಯ್ತಲ್ಲ. ಈ JC ಒಳಗಡೆ ನೋಡಿ ಏನು ಮಾಡತ್ತಾರೆ ಈಗ, ಎದಕ್ಕೆ ತಕರಾರು ತೆಗೆದೈತೆ? ಚಿನಾಬ, ಬಿಯಾಸ. ನೋಡಿ, ಚಿನಾಬ, ಬಿಯಾಸ ಇಲ್ಲೇ ಅದಾವೆ ಎರಡು ಇಲ್ಲೇ ಅದ ನೋಡಿ. ಚಿನಾಬ, ಬಿಯಾಸ ಏನು ಮಾಡ್ಬೇಕನ್ನತ್ತಾರೆ ಈಗ, ಚೀನಾಬ್ನಿಂದ ಬಿಯಾಸ್ ನದಿಗೆ 82 TMC 82.7 TMC ನೀರನ್ನು ಎತ್ತಿ ಹಾಕುವಂಥ ಯೋಜನೆ ಮಾಡುತ್ತಾರೆ. ಸೊ ಹಾಗಾಗಿ ಇದು ಅವರು ಪಾಕಿಸ್ತಾನ ತಕರಾರು ತೆಗೆದಾರೆ. ಅದರ ಯೋಜನೆ ಹೆಸರು ನೆನ್ಪಿಟ್ಕೊಳ್ಳೋಕೆ ಸಾಧ್ಯವಾಗಬೇಕು. ಓಕೆ, ಯೋಜನೆ ಹೆಸರು ಏನಂತಂದರೆ ನೆನ್ಪಿಟ್ಕೊಳ್ಳಿ, ಚಿನಾಬ್ ಬಿಯಾಸ್ ಲಿಂಕ್ ಯೋಜನೆ. ಚಿನಾಬ್ ಬಿಯಾಸ್ ಲಿಂಕ್ ಯೋಜನೆ. ಯಾವ ಡ್ಯಾಮ್ ಬರ್ತದೆ ಇಲ್ಲಿ? ಸಲಾಲ್ ಡ್ಯಾಮ್. ಯಾವುದಕ್ಕೆ ಹಾಕ್ಬೇಕನ್ನತ್ತಾರ? ಸಲಾಲ್ ಆನೆಕಟ್ಟು ಕೇಳಿರಿ, ಸಲಾಮ್ ಡ್ಯಾಮ್ ಕೇಳಿರಲ್ಲ. ಈ ಸಲಾಮ್ ಡ್ಯಾಮಿಗೆ ಎತ್ತಿ ನೀರು ಹಾಕೋದು ಇದ್ರ ಉದ್ದೇಶ. ಯಾಕಂದರೆ ಬರಗಾಲ ಸಮಯದಾಗ ಎಲ್ಲ ಕಡೆಯಿಂದ ನೀರು ತೊಗೊಂಬಂದು ಡ್ಯಾಮ್ ತುಂಬಿಸಿ ಆ ಡ್ಯಾಮಿಂದ ಎಲ್ಲರಿಗೂ ನೀರು ಪೂರೈಕೆ ಮಾಡುವಂಥ ಯೋಜನೆ ಆಗಿರ್ತದೆ. ಎಷ್ಟು ನೆನ್ಪಿಟ್ಕೊಳ್ಳಿ. ಈಗ ಸಿಂಧು ನದಿ ಹಳೆ ಹೆಸರು ಏನಂತ ಕೇಳ್ತಾರೆ. ಸಿಂಧು ಅಂತಂದರೆ ಇಂಡಸ್ ನದಿ. ಓಕೆ, ಇನ್ನು ಜೀಲಂ ನದಿ
ಉಯಿತಸ್ತ ಹಳೆ ಹೆಸರು ಇಂಪಾರ್ಟೆಂಟ. ಇನ್ನು ರಾವಿ ನದಿದು ಪುರುಷ್ನಿ ಅಥವಾ ಇಂದ್ರಾವತಿ. ಓಕೆ. ಇನ್ನು ಸತ್ಲೇಜ್ದು ಸತ್ತುದ್ರಿ, ಬಿಯಾಸ್ದು ವಿಪಾಶ, ಚಿನಾಬ್ದು ಆಸ್ಕಿನಿ. ಅರ್ಥ ಆಯ್ತಾ? ಓಕೆ. ನೋಡು ದೋಸ್ತ, ಈಗ ಪಾರ್ಶ್ವವಾಯು ಅಂತ ಬರುತ್ತೆ. ವಾಯು ಅಂತಂದರೆ ಲಕ್ವ ಅಂತ ಕರೀತಾರಲ್ಲ, ಅದು ಒಂದು ಕಡೆ ನರವ್ಯೂಹ ಸಿಸ್ಟಮ ವೀಕೇಜ್ ಆಗಿ ಒಂದು ಕಡೆ ಶಟ್ಕೊಂಡ್ಬಿಡ್ತದೆ. ಓಕೆ. ಆ ಪಾರ್ಶ್ವವಾಯುವನ್ನು ಸಾರ್ವಜನಿಕ ಆರೋಗ್ಯದ ಆದ್ಯತೆ ಅಂತೇಳಿ ಗುರುತಿಸಿದಂತಹ ವಿಶ್ವ ಆರೋಗ್ಯ ಸಭೆ. ಇದು ಎಲ್ಲಿ ನಡೆದೈತಪ್ಪ ಅಂತಂದರೆ ಜಿನೇವಾದಾಗ ನಡೆಯುತ್ತೆ. ಹಾಗಿದ್ರೆ ಇಲ್ಲಿ ಒಂದು ಕ್ವಶನ್ GK ಪರ್ಪಸ್ ಏನು ಕೇಳ್ತಂದರೆ, ವಾಯು ಸಂಬಂಧಪಟ್ಟಿದ್ದು ಯಾವುದಕ್ಕೆ ಅಂತ ಕೇಳ್ತಾರೆ? ಮೆದುಳಿಗೆ ಸಂಬಂಧಪಟ್ಟಿದೆ. ಮೆದುಳಿನ ಜೀವಕೋಶಗಳಿಗೆ ಹಾನಿ ಉಂಟಾಗ್ತದೆ. ಸೊ ನರ್ವಸ್ ಸಿಸ್ಟಮ್ ವೀಕ್ ಆಗಿಬಿಡ್ತದೆ. ಕನೆಕ್ಷನ್ ಕಟ್ ಆದಾಗ ಇದೊಂದು ಈ ಕಡೆ ಕೈ ಯಾರ ಶಟ್ಕೋತದೆ, ಬಾಯಿ ಯಾರ ಶಟ್ಕೋತದೆ. ಅರ್ಥ ಆಯ್ತಲ್ಲ? ಅರ್ಥ ಆಗಿದ್ರೆ ಏನು ಮಾಡಬೇಕು? ಒಂದು ಲೈಕ್ ಕೊಡ್ಬೇಕು. ನಮಗೂ ಗೊತ್ತಾಗುತ್ತೆ, ನಿಮ್ಗೆ ಅರ್ಥ ಆಗತ್ತದ ಅಂತೇಳಿ. ಈಗ ಮುಂದಕ್ಕೆ ಹೋಗುಮು. ನೋಡು, ಅಮೇರಿಕಾ ಸ್ವತಂತ್ರ ಆಗೈತೆ ಅಂತ ನೋಡು. ಅಮೇರಿಕಾ ಸ್ವತಂತ್ರ ಆಗಿಬಿಟ್ಟೈತೆ. ಯಾವಾಗ ಆಗೈತೆ ಗೊತ್ತಿರ್ಬೇಕು ನಿಮಗೆಲ್ಲ. ಯಾವಾಗ ಆಗೈತೆ? 1776 ಆಗಿದೆ. 1776 ಜುಲೈ 4ಕ್ಕೆ ಆಗುತ್ತೆ ಗೈಸ್. ಜುಲೈ 4ಕ್ಕೆ 1776ಕ್ಕೆ ಅಮೇರಿಕಾ ಸ್ವತಂತ್ರ ಆಗುತ್ತೆ. ಬಟ್ ಈಗ ಯಾಕೆ ಹೇಳತ್ತೀರಿ ಅಂತಂದರೆ, ಈ ಅಮೇರಿಕಾ ಸ್ವತಂತ್ರ ಆಗಿ ಎಷ್ಟು ವರ್ಷ ಆಯಿತು ಅಂದರೆ 250 ವರ್ಷ ಆಯಿತು. ಈ 250 ವರ್ಷದ ಸಂದರ್ಭ ಇಲ್ಲೇ ಒಂದು ಟ್ವಿಸ್ಟ್ ಇದೆ. ಏನು ಟ್ವಿಸ್ಟ್ ಇದೆ ನೋಡೋಣ. ಇಲ್ಲಿ ಏನಂತಂದರೆ, ಇದ್ರ ಸಂಬಂಧ ನಮ್ಮದೊಂದು ಭಾರತೀಯ ನೌಕಾಪಡೆಯಿಂದ ಒಂದು ಇದು ಭಾಗವಹಿಸ್ತಿದೆ. ಅದ್ರದ್ದು ಹೆಸರು ಏನಂತೇಳಿ ನೀವು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಈ ಅಮೇರಿಕಾದ 250ನೇ ವರ್ಷದ ಸಂಬಂಧ ಭಾರತೀಯ ನೌಕಾಪಡೆ ಒಂದು ಭಾಗವಹಿಸ್ತಿದೆ. ಆ ನೌಕೆಯ ಹೆಸರು ಏನಂತೇಳಿ ಕಮೆಂಟ್ ಮಾಡಿ. ಹಾಗಿದ್ರೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಈ ಯಾವ ದೇಶದಿಂದ ಸ್ವತಂತ್ರಗೊಂಡಿತು ಅಮೇರಿಕಾ ಅಂತಂದರೆ ಬ್ರಿಟನ್ ದೇಶದಿಂದ ಆಗಿತ್ತು. ಬ್ರಿಟನ್ ದೇಶದಿಂದ ಸ್ವತಂತ್ರ ಆಗಿತ್ತು. ನೋಡಿ, ಬ್ರಿಟನ್ ದೇಶ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಯಾವ್ದು ಕರೀತಾರೆ ಅಂತಂದರೆ, ನೋಡಿ, ಬ್ರಿಟನ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರೀತಾರೆ ಅಂತಂದರೆ, ಸೊ ಇದು ಆಳಂಥ ದೇಶನೇ ಇಲ್ಲ. ಒಂದು ಕೆಲವೊಂದಿಷ್ಟು ಬಿಟ್ಟರೆ, ಈ ಚೀನಾ ಬಿಟ್ಟು ಆಮೇಲೆ ರಷ್ಯಾ ಬಿಟ್ಟು ಈ ಥರ ಒಂದು ಸ್ವಲ್ಪ ಕಂಟ್ರಿಗಳನ್ನ ಬಿಟ್ಬಿಟ್ಟು ಇಡೀ ವರ್ಲ್ಡನ್ನು ಆಡಳಿತ ಮಾಡಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇದೇ ಬ್ರಿಟನ್. ಹಾಗಾಗಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತೀವಿ. ಇದಕ್ಕೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತೀವಿ ಇದೇ ಕಾರಣಕ್ಕಾಗಿ. ಮುಂದಕ್ಕೆ ಹೋಗೋಣ. ಮೈಕ್ನಲ್ಲಿ ಆಜಾನ್ ಕೂಗ್ತಾರೆ. ಇವಾಗ ಮುಸ್ಲಿಮರು ಆಜಾನ್ ಕೂಗ್ತಾರೆ. ಈ ಥರ ಒಂದು ಮೈಕ್ ಹಾಕ್ಬಿಟ್ಟು ಅದರಲ್ಲಿ ಅವರೊಂದು ಪ್ರಾರ್ಥನೆ ಮಾಡ್ತಾರೆ. ಅದನ್ನ ನಿಷೇಧ ಮಾಡ್ತಾರೆ ಅಂತ ಇವಾಗ ಚಿಂತನೆ ನಡೆಯುತ್ತೆ. ಎಲ್ಲಿ ಅಂತಂದರೆ ಡೆನ್ಮಾರ್ಕ್. ಓಕೆ, ಡೆನ್ಮಾರ್ಕ್. ಯಾಕಂತಂದರೆ ಅವ್ರಿಗೆ ಏನೋ ಡಿಸ್ಟರ್ಬ್ ಆಗ್ತದೆ ಅಂತ ತುಂಬ ಜನಕ್ಕೆ. ಹಾಗಾಗಿ ಅವರು ಬ್ಯಾನ್ ಮಾಡಬೇಕು, ಅದು ನಿಷೇಧ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ಇದ್ರ ರಿಲೇಟೆಡ್ ಆಗಿ ಏನು ನೋಡ್ಕೋಬೇಕು? ಡೆನ್ಮಾರ್ಕ್ ರಾಜಧಾನಿ ಯಾವುದು? ಕೋಪನ್ ಹೈಗನ್ ಅಂತ ಬರುತ್ತೆ ಡೆನ್ಮಾರ್ಕ್. ಅದು ನೆನ್ಪಿಟ್ಟುಕೊಳ್ಳಿ. ಎಸ್, ಇದರೊಂದಿಗೆ ಈ ತನ್ನ ದೇಶದಲ್ಲಿ ಮಹಿಳೆಯರಿಗೆ ಮುಖ ಮುಚ್ಚುವಂತೆ ಬುರ್ಕಾ ಮತ್ತು ನಿಕಾಬ್ ಅಂತ ಏನು ಕರಿತೀವಲ್ಲ, ಅದು ಡೆನ್ಮಾರ್ಕ್ನಲ್ಲಿ ಈಗಾಗಲೇ ನಿಷೇಧ ಆಗಿದೆ. ಅದು ಕೂಡ ನೆನ್ಪಿಟ್ಟುಕೊಳ್ಳಿ. ಈಗ ಒಂದು ಪ್ರಕರಣ ಗೆದ್ದಾರೆ. ನಮ್ಮದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನೋಡಿ ವಕೀಲಾಗಿತ್ತು. ಏನು ಹೇಳೋದು ಇದಕ್ಕೆ? ನೋಡಿ, ಎಂತಿಂಥ ಎಕ್ಸಾಮನ ಬರೋದೈತೆ ನೋಡಿ, ಯೋಚನೆ ಮಾಡ್ರಿ. ಪ್ರಕರಣ ಗೆದ್ದಂತಹ ವಿಶ್ವದ ಮೊದಲ AI ವಕೀಲ ಅದು ಗಾರ್ಫೀಲ್ಡ್ ಆಗಿರ್ತದೆ. ಗಾರ್ಫೀಲ್ಡ್ ಅನ್ನುವಂಥದ್ದು AI ಚಾಟ್ಬಾಟ್. ಈಗ ಹೆಂಗೆ ChatGPT, ಜೆಮಿನಿ ಎಲ್ಲ ಈ ಥರ ಇದಾವಲ್ಲ, ಹಾಗಾಗಿ ಇದು ಬ್ರಿಟನ್ ದೇಶದ್ದು ಒಂದು AI ಚಾಟ್ಬಾಟ. ಅದು ಯಾವುದಂದರೆ ಗಾರ್ಫೀಲ್ಡ್. ಈ ಗಾರ್ಫೀಲ್ಡ್ ಅನ್ನುವಂಥದ್ದೊಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ರೋಬೋಟ್. ಇದು ಈ ರೋಬೋಟ್ ಏನಾಗಿತ್ತು ಅಂತಂದರೆ ಲಾಯರ್ ಆಗಿ ಬಂದೈತೆ. ಸೊ ಲಾಯರ್ ಆಗಿಬಿಟ್ಟು ಕೇಸ್ನ ವಿನ್ನೇ ಮಾಡಿಬಿಟ್ಟೈತೆ. ಯಾಕಂದ್ರೆ ಅದಕ್ಕೆ ಅಷ್ಟು ಇಂಟೆಲಿಜೆಂಟ್ ಇರ್ತದೆ ರೀ, ಅಷ್ಟು ತುಂಬಿರ್ತಾರೆ ಇನ್ಫಾರ್ಮೇಷನ್, ಅದು ವಿನ್ ಆಗೇ ಬಿಟ್ಟೈತೆ. ಸೊ BNS ಆ್ಯಕ್ಟ್ ಇಲ್ಲ ಭಾರತದಾಗೆಲ್ಲ ಹಿಂಗೆಲ್ಲ ತುಂಬಿಸಿರ್ತಾರೆ ಹಂಗೆಲ್ಲ. ಹಾಗಾಗಿ ಇವನ್ ಆಗಿರ್ತಾವೆ, ತಲೆ ಕೆಡಿಸ್ಕೊಬಿಟ್ರೆ ಇಲ್ಲೇನು ಬರೋಂಗಿಲ್ಲ. ಮುಂದಕ್ಕೆ ಹೋಗಮ್ಮ. ಈ ವಿಶ್ವ ಬ್ಯಾಂಕಿನಿಂದ ಭಾರತಕ್ಕೆ ಅಭಿವೃದ್ಧಿ ನೀತಿ ಹಣಕಾಸು ಕಾರ್ಯಾಚರಣೆ $1.5 ಬಿಲಿಯನ್ ಹಣ ಬಿಡುಗಡೆ ಮಾಡಿದ್ದಾರೆ. ಎಲ್ಲಿಂದ? ವಿಶ್ವ ಬ್ಯಾಂಕಿಂದ. ಎಷ್ಟು? $1.5 ಬಿಲಿಯನ್ ಡಾಲರ್ನ ಬಿಡುಗಡೆ ಮಾಡಿದ್ದಾರೆ ನಮ್ಮ ಭಾರತಕ್ಕೆ. ಅದು ನೆನ್ಪಿಟ್ಟುಕೊಂಡ್ರೆ ಸಾಕು. ಇನ್ನು ಜಪಾನಿಂದ ಭಾರತದಲ್ಲಿ 6 ಲಕ್ಷ ಕೋಟಿ ಹೂಡಿಕೆಯಾಗಿದೆ. 6 ಲಕ್ಷ ಕೋಟಿ ಹೂಡಿಕೆಯಾಗಿದೆ. ಎಲ್ಲಿಂದ ಅಂತ ಕೇಳಿದರೆ ಜಪಾನಿಂದ. ಹಾಗಿದ್ರೆ ಜಪಾನ್ನ ಪ್ರಧಾನಿ ಯಾರು ಅಂತ ನೆನ್ಪಿಟ್ಕೋಬೇಕು ನೀವು ಈ ಸಂದರ್ಭದಲ್ಲಿ. ಯಾರು? ಯಾವ ಕಚ್ಚಿ? ಅಂಗೈ ಕಚ್ಚಿ. ಸಾನೆ ತಕೈಚಿ.
ಕೈ ಜಿ ಅಂತ ಬರ್ತಾರೆ, ಆಕೆ ನೆನ್ಪಿಟ್ಕೊಡ್ರಿ. ಮುಂದಕ್ಕೆ ನೋಡ್ಬೋದು, ಇವೆಲ್ಲ ಅಷ್ಟೊಂದೇನು ಇಂಪಾರ್ಟೆಂಟ್ ಇರೋಲ್ಲ. ಇವೆಲ್ಲ ಎಲ್ಲ ಕಡೆ ಒಂದೊಂದು ಬಿಡುಗಡೆ ಮಾಡ್ತಾರೆ, ಎಲ್ಲ ಓದೋದಾಗಲ್ಲ. ಸೊ ನಿಮ್ಗೆ ಹಾಗೂ ಇಂಪಾರ್ಟೆಂಟ್ ಅನಿಸುತ್ತಪ್ಪ ಅಂತಂದರೆ ಇವುಗಳನ್ನ ನಿಮಗೆ ತೋರಿಸಿರ್ತೀನಿ, ಸ್ಕ್ರೀನ್ಶಾಟ್ ಹೊಡ್ಕೊಂಡು ಓದ್ಕೋಬೋದು. ಬಟ್ ನಾನು ಇವೆಲ್ಲ ಇಂಥವೆಲ್ಲ ಹೇಳ್ತಾ ಹೋಗೋಲ್ಲ, ಸಿಲಿದಲ್ಲಿ ಕ್ವಶನ್ಸ್ಗಳು ಇವೆಲ್ಲ. ಓಕೆ, ನೋ ಪ್ರಾಬ್ಲಮ್. MSCI ಉದಯೋನ್ಮುಖ ಮಾರುಕಟ್ಟೆ ಸೂಚ್ಯಂಕದಲ್ಲಿ 21% ಇತ್ತು, ಸದ್ಯಕ್ಕೆ 12% ಕುಸಿತ ಆಗಿದೆ ಅಷ್ಟೇ. ಇಂಥವೆಲ್ಲ ಹೇಳಕ್ಕೆ ಕೂತ್ರೆ ಮ್ಯಾಗ್ಝಿನ್ ಮುಗಿಯಲ್ಲ, ಅವೆಲ್ಲ ಎಕ್ಸಾಮ್ಗೂ ಬರೋಲ್ಲ. ಸೊ ಕೆ ಎದವ್ರ ಮೈಂಡ್ಸೆಟ್ನ ಅರ್ಥ ಮಾಡ್ಕೊಳ್ಳಿ. ಕೆ ಎದವ್ರ ಮೈಂಡ್ಸೆಟ್ನ ಅರ್ಥ ಮಾಡ್ಕೊಂಬಿಟ್ರೆ ನೀವು ಎಕ್ಸಾಮಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಯಾಕೆ ನೀವು ಜಾಸ್ತಿ ಮ್ಯಾಗ್ಝಿನ್ ಮೇಲೆ ಫೋಕಸ್ ಕೊಡಬೇಕು, ಯಾಕೆ ನೀವು ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಜಾಸ್ತಿ ಕೊಡಬೇಕು, ಸಬ್ಜೆಕ್ಟ್ಗಿಂತನೂ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕೊಡಬೇಕು ನೀವು. ಯಾಕೆ ಗೊತ್ತಾ, ಒಂದು ಟ್ರೆಂಡ್ ಫಾಲೋ ಆಗ್ತದೆ. ಎಲ್ಲ ನೀವು ಹಳೆ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸ್ತಾ ಬನ್ನಿ, 2023 ಹಿಡ್ಕೊಂಡು 25 ತನಕ ಬಿಡಿಸ್ಕೊತಾ ಬರ್ರಿ, ಗೊತ್ತಾಗುತ್ತಾ. ಇದರಲ್ಲೇ ಒಂದು ನಿಮಗೆ 10 ಕ್ವಶನ್ ಪೇಪರ್ ಸಿಗ್ತವೆ, ನೋಡ್ಕೊಳ್ರಿ. ಎಲ್ಲಿ ಜಾಸ್ತಿ ಕ್ವಶನ್ ಕೇಳಿದ ಅಂತಂದರೆ ಮೇನ್ ಇಂಪಾರ್ಟೆಂಟಾಗಿ ಎಷ್ಟು ಕ್ವಶನ್ನ ಎಲ್ಲಿ ಕೇಳಿದ ಅಂದರೆ ಕರೆಂಟ್ ಅಫೇರ್ಸ್ಗೆ 22ರಿಂದ 30 ಕ್ವಶನ್ ಕೇಳ್ತಾನೆ. ಇನ್ನು ಮೆಂಟಲ್ ಎಬಿಲಿಟಿಗೆ ಎಷ್ಟು ಕೇಳ್ತಾನೆ ಅಂತಂದರೆ ಮಿನಿಮಮ್ 12ರಿಂದ 15 ಕ್ವಶನ್ ಕೇಳ್ತಾನೆ. ನೆಕ್ಸ್ಟ್ ಹಿಸ್ಟ್ರಿಗೆ ಮಿನಿಮಮ್ ಎಷ್ಟು ಕೇಳ್ತಾನಪ್ಪ ಅಂತಂದರೆ ಹಿಸ್ಟ್ರಿಗೆ ಅದು ಕೂಡ 13ರಿಂದ 15 ಕ್ವಶನ್ನ ಕೇಳ್ತಾನೆ. ನೆಕ್ಸ್ಟ್ ಸೈನ್ಸ್ಗೆ ಎಷ್ಟು ಕೇಳ್ತಾನಪ್ಪ ಅಂತಂದರೆ ಸೈನ್ಸಿಗೆ ಮಿನಿಮಮ್ ಇಲ್ಲ ಅಂತಂದರೂ 15 ಕ್ವಶನ್ ಪ್ಲಸ್ ಕೇಳ್ತಾನೆ. ಹಾಗಾಗಿ ಇವೇ ಎಷ್ಟು ಕ್ವಶನಲ್ಲಿ ನೋಡಿ, ಎಷ್ಟು ಕ್ವಶನ್ ಇಲ್ಲೇ ಬಂದು ಯೋಚನೆ ಮಾಡಿ. ಓಕೆ, ಇಲ್ಲೇ 15, ಇಲ್ಲಿ 15, ಇಲ್ಲಿ 30, ಸೊ ಇಲ್ಲಿ 30, ಇಲ್ಲಿ 30, ಈ ಕಡೆ 30, 60, 75 ಕ್ವಶನ್ ಇಲ್ಲೇ ಬಂದು ಗೈಸ್ ನೋಡಿ. 75 ಕ್ವಶನ್ ಇಲ್ಲೇ ಓದ್ತಿರೋ ಅಥವಾ ಏನು ಎಲ್ಲ ಸಬ್ಜೆಕ್ಟ್ ಓದ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರೋ ನಿಮಗೆ ಬಿಟ್ಟು. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಓದಬೇಕಾಗಿದ್ದು ಯಾವುದಾದ್ರೂ ಒಂದು ಮ್ಯಾಗ್ಝಿನ್ನ ಕರೆಕ್ಟಾಗಿ ಓದಬೇಕು, ನೀಟಾಗಿ ಓದಬೇಕು. ಎಕ್ಸಾಮ್ ರಿಲೇಟೆಡಾಗಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದು ಗೊತ್ತು ಮಾಡ್ಕೊಂಡು ಓದಬೇಕು ಅಷ್ಟೇ. ಸೊ ಡೋಂಟ್ ವರಿ, ನಾನು ಜನವರಿಯಿಂದ ಜುಲೈ ತಿಂಗಳಲ್ಲಿ ಆಗುವಂತಹ ಎಲ್ಲ ಕರೆಂಟ್ ಅಫೇರ್ಸ್ನ ಮ್ಯಾಗ್ಝಿನ್ ತೊಗೊಂಡು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತೀನಿ. ಮತ್ತು ಯಾವುದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು, ಯಾವ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇಲ್ಲ ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಅದು ರಿಲೇಟೆಡಾಗಿ ಸುತ್ತಮುತ್ತ JK ಕರೆಂಟ್ ಅಫೇರ್ಸ್ನ ಎಲ್ಲ ಮಾಡ್ತಾ ಇರ್ತೀನಿ. ಸೊ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ. ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಹಾಗೆ ನೋಡತ್ತಿರೋಡ್ರಿ, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ಆಮೇಲೆ ಮರಿತೀರಿ. ಹಾಗೆ ಒಂದು ಲೈಕ್ ಕೊಟ್ಬಿಡ್ರಿ. ಯಾಕೆ ಲೈಕ್ ಕೊಟ್ಟರೆ ಅಲ್ಲೇ ಇರ್ತದೆ ವಿಡಿಯೋ, ಎಲ್ಲಿ ಹೋಗೋಲ್ಲ. ಮತ್ತು ನಿಮ್ಗೆ ಇದೇ ರೀತಿ ನನ್ನದೇ ಚಾನಲ್ ರೆಕಮೆಂಡ್ ಆಗುತ್ತೆ. ಆಮೇಲೆ ನೀವು ಮತ್ತೆ ನೋಡ್ಬೇಕು ಬಂದು ನೆನಪಾರಿದ್ರು. ಓಕೆ, ಹೋಗೋ ಮುಂದೆ ಹೋಗೋ ನೋಡಿ. RBI ಹಣಕಾಸು ನೀತಿ ಸಭೆ, ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರಿತೀವಿ, MPC. ಈ MPC ಕೂಡ ಇಂಪಾರ್ಟೆಂಟ್ ಆಗ್ತದೆ. ಮಾನಿಟರಿ ಪಾಲಿಸಿ ಅಂತ ಕರಿತೀವಲ್ಲ. RBIನ ಗವರ್ನರ್ ಯಾರಂತಂದರೆ ಸಂಜಯ್ ಮಲ್ಹೋತ್ರಾ. RBIನ ಗವರ್ನರ್ ಯಾರು? ಸಂಜಯ್ ಮಲ್ಹೋತ್ರಾ. ಇವರ ಒಂದು ನೇತೃತ್ವದಲ್ಲಿ ಹಣಕಾಸು ಸಮಿತಿ ರಚನೆ ಆಗಿದೆ. ಸೊ ಇವರ ಅಂದಾಜು ಒಂದು ಏನಂತಂದರೆ ಅಂದಾಜು ಹಣದುಬ್ಬರ ಹೇಳ್ತಾರೆ. RBI ಎಷ್ಟಿದೆ ಅಂತ ಹೇಳ್ತಾರೆ ಇವಾಗ ಸದ್ಯಕ್ಕೆ, ಎಷ್ಟಿದೆ ಅಂತೇಳಿ ಅಂದಾಜು ಮಾಡಿದಾರೆ ಅಂತಂದರೆ 5.1 ಅಂತ ಹೇಳ್ತಾರೆ. ಓಕೆ, 5.1 ಹೆಚ್ಚಾಗಬಹುದು ಅಂತ ಹೇಳ್ತಾರೆ. ಹಾಗಿದ್ರೆ ಹಣದುಬ್ಬರ RBIನ ಪ್ರಕಾರ ಹಣದುಬ್ಬರ ಎಷ್ಟಿರಬೇಕಂದ್ರೆ ಅದು ಸಮತಲವಾಗಿರ್ಬೇಕಂತಂದರೆ 7ರಿಂದ 6 ನಡುವೆ ಇರಬೇಕು. ಹೆಚ್ಚಿಗೂ ಆಗ್ಬಾರ್ದು, ಹೆಚ್ಚಿಗೆ ಆದ್ರೂ ಪ್ರಾಬ್ಲಮ್, ಕಡಿಮೆ ಆದರೂ ಪ್ರಾಬ್ಲಮ್. ಯಾಕೆ, ಒಂದು ವಸ್ತುವಿನ ಬೆಲೆ ಇವಾಗ ಏನೋ ಒಂದು ಬಿಸ್ಕಿಟ್ ಪ್ರೈಸು ಒಂದು 10 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಹೆಚ್ಚಿಗೆ ಫುಲ್ ಹಣದುಬ್ಬರ ನೋಡಿ, ಹಣದುಬ್ಬರ ಜಾಸ್ತಿ ಆಯ್ತಂದರೆ 10 ರೂಪಾಯಿ ಇದ್ದಿದ್ದು 100 ರೂಪಾಯಿ ಬಿಸ್ಕೆಟ್ ಆಯ್ತಂದರೆ ನೀವು ತೊಗೊಳಕ್ಕಾಗುತ್ತಾ? ಬ್ಯಾಡ ಬಿಡಪ್ಪ ಅಂತೇಳಿ ನೆಕ್ಸ್ಟ್ ಟೈಮ್ ತೊಗೊಳಕ್ಕೆ ಹೋಗ್ತಾರೆ. ಈಗ ಅಕಸ್ಮಾತ್ 10 ರೂಪಾಯಿ ಇದ್ದಿದ್ದು ಬಿಸ್ಕೆಟು ಹೋಗಿ 1 ರೂಪಾಯಿ ಕೊಡ್ತಾರೆ, ನೀವು ಬಿಡ್ತೀರಾ? ಇಲ್ಲ, ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಹಾಗಾಗಿ ಏನು ಹೇಳ್ತಾರೆ ಅವರು, ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು, ಹಣದುಬ್ಬರ ಮೇಂಟೈನಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇದು ಹಣದುಬ್ಬರ ಮೇಂಟೈನಲ್ಲಿ ಇರಬೇಕು ಅನ್ನೋದು ಅಂತ ಹೇಳೋದು. ಸದ್ಯಕ್ಕೆ ಎಷ್ಟಿದೆ? 5.1 ಇದೆ ಅಂತ ಅಂದಾಜು ಮಾಡಿದ್ದಾರೆ. ಎಸ್. ಮತ್ತು ಈಗ ಹಣಕಾಸು ನೀತಿ ಸಮಿತಿಯಲ್ಲಿ ಕೈಗೊಂಡಂತಹ ಪ್ರಮುಖ ನಿರ್ಧಾರ ನೋಡಿ, ರೆಪೋ ದರ ಎಲ್ಲ ರಿವರ್ಸ್ ರೆಪೋ GDP ಬೆಳವಣಿಗೆ ದರ ಎಲ್ಲ ಇಂಪಾರ್ಟೆಂಟಾಗಿ ಕೇಳ್ತಿರ್ತಾರೆ. ಎಷ್ಟು ಅಂದಾಜಾಗಿದೆ, ಏನು ಸಮಸ್ಯೆ ಎಲ್ಲ ಕೇಳ್ತಾರೆ. ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ನಾನು ಎಷ್ಟು ಹೇಳ್ತೀನಿ ಅಷ್ಟು ನೆನ್ಪಿಟ್ಕೊಳ್ಳಿ ಸಾಕು, ಮತ್ತೊಂದೇನು ಓದುವಂಥ ಅವಶ್ಯಕತೆ ಇರೋಲ್ಲ ಮ್ಯಾಗ್ಝಿನಲ್ಲಿ. ರೆಪೋ ರೇಟ್ ಅಂತಂದರೆ 5.25 ಇದೆ ಅಂತೇಳಿ ಅಂದಾಜು ಮಾಡ್ತಾರೆ. ಇನ್ನು
ಜಿ ಡಿ ಪಿ ಅಂದರೆ ಗೊತ್ತಲ್ಲ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ 6.6ಕ್ಕೆ ಇಳಿದಿದೆ 2026-27ರ ಆರ್ಥಿಕ ವರ್ಷದಲ್ಲಿ GDP ಬೆಳವಣಿಗೆ ದರ 6.6ಕ್ಕೆ ಇಳಿಬೋದು ಅಂತೇಳಿ ಅಂದಾಜು ಮಾಡ್ತಾರೆ ಇವರು, ಬರೀ ಅಂದಾಜು ಮಾಡ್ತಾರೆ, ಮಾಡಲಿ. ರೆಪೋ ದರನೂ ಗೊತ್ತಾಯಿತು 5.25. ಓಕೆ, ಚಿಲ್ಲರೆ ಹಣದುಬ್ಬರನೂ ಗೊತ್ತಾಯಿತು 5.1. ಓಕೆ, ಮತ್ತೇನು ಸಮಸ್ಯೆ ಇಲ್ಲಲ್ಲ? ಓಕೆ, ಹಾಗಿದ್ರೆ ಇನ್ನೊಂದು ನೆನಪಿಟ್ಟುಕೊಳ್ಳಿ, ಏನಂತಂದರೆ ಇವಾಗ ಸದ್ಯಕ್ಕೆ ಪ್ರೆಸೆಂಟ 2011-12 ಆರ್ಥಿಕ ವರ್ಷ ಇಲ್ಲ, ಸದ್ಯಕ್ಕೆ ಚೇಂಜ್ ಮಾಡಿದ್ದಾರೆ, ಅದು ಅಪ್ಡೇಟ್ ಮಾಡ್ಕೊಳ್ರಿ. 2022-23 ಇದೆ ನೋಡಿ. ನಮ್ಮ ಮೂಲ ಆರ್ಥಿಕ ವರ್ಷ ಯಾವುದು ಅಂತ ಕೇಳ್ತಾರೆ. ಮೊದಲ ಮೂಲ ಆರ್ಥಿಕ ವರ್ಷ ಯಾವುದಿತ್ತಪ್ಪ ಅಂತಂದರೆ ನಮ್ಮದು ಇದು ಇತ್ತು ನೋಡಿ ಗೈಸ್, 2011-12 ಇತ್ತು. ಇವಾಗ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು 2022-23 ಮೂಲ ವರ್ಷ, ಆರ್ಥಿಕ ಮೂಲ ವರ್ಷ ಅಂತೇಳಿ ತೊಗೋತಾರೆ. ನೆನ್ಪಿಟ್ಟುಕೊಳ್ಳಿ, ಮೂಲ ವರ್ಷ ಯಾವುದಂತ ಕೇಳಿದರೆ 2022-23. ಮುಂದಕ್ಕೆ ಹೋಗೋದಾಗ್ತಂದರೆ ಈಗ ಸದ್ಯಕ್ಕೆ ಹಣಕಾಸು ಸಮಿತಿ ಮಾನಿಟರಿ ಪಾಲಿಸಿ ಬಗ್ಗೆ ನೋಡಿದ್ದೀವಿ. ಫೈನಾನ್ಸ್ ಪಾಲಿಸಿ ಕಮಿಟಿ, ಈಗ ಫೈನಾನ್ಸ್ ಪಾಲಿಸಿ ಕಮಿಟಿ ಬಗ್ಗೆ ನೋಡೋದಾದರೆ, ಹಣಕಾಸು ನೀತಿ ಸಮಿತಿ ಬಗ್ಗೆ ನೋಡೋದಾದರೆ, ಈ ಸದಸ್ಯರು 6 ಜನ ಹೊಂದಿರ್ತಾರೆ, 6 ಜನ ಸದಸ್ಯರಿರ್ತಾರೆ. ಮತ್ತು ಅಧ್ಯಕ್ಷ ಯಾರಪ್ಪ ಅಂತಂದರೆ ರಿಸರ್ವ್ ಬ್ಯಾಂಕಿನ ಅಧ್ಯಕ್ಷ ಗವರ್ನರ್ ಜನರಲ್ ಆಗಿರ್ತಾರೆ. ಸೊ ರಿಸರ್ವ್ ಬ್ಯಾಂಕ್ ಗವರ್ನರ್ ಯಾರು ಅಂತಂದರೆ ಪ್ರೆಸೆಂಟ್ ಯಾರಿದ್ದಾರೆ, ಪ್ರೆಸೆಂಟ್ ಸಂಜಯ್ ಮಲ್ಹೋತ್ರಾ ಅವರು ಆಗಿರ್ತಾರೆ. ನೀತಿ ಸಮಿತಿ, ಹಣಕಾಸು ನೀತಿ ಸಮಿತಿ ಅಧ್ಯಕ್ಷರಾಗಿ ನಿರ್ವಹಿಸೋರು ಯಾರು ಅಂತಂದರೆ ಅವರೇ ಹಣಕಾಸು ನೀತಿ ಸಮಿತಿ ಕಾರ್ಯನಿರ್ವಹಿಸೋ ಅಧ್ಯಕ್ಷರು ಯಾರು ಅಂದರೆ ಸಂಜಯ್ ಮಲ್ಹೋತ್ರಾ. ಹಾಗಿದ್ರೆ ಅವ್ರು ಯಾರು, ರಿಸರ್ವ್ ಬ್ಯಾಂಕ್ನ ಗವರ್ನರ್. ಹಾಗಿದ್ರೆ ಎಷ್ಟು ಜನ ಇರ್ತಾರೆ, 6 ಜನ ಇರ್ತಾರೆ. ಓಕೆ, ಮತ್ತು ಈ ಸಮಿತಿ ಇದೊಂದು ಇಂಪಾರ್ಟೆಂಟ್ ಕೇಳ್ತಾರೆ, ಕೆಳಗಡೆ ಇದೆ ನೋಡಿ. ಈ ಸಮಿತಿ ವರ್ಷದಲ್ಲಿ, ಅಂದರೆ ಹಣಕಾಸು ನೀತಿ ಸಮಿತಿ ವರ್ಷದಲ್ಲಿ ಕನಿಷ್ಠ ಎಷ್ಟು ಬಾರಿ ಸಭೆ ಸೇರಬೇಕು ಅಂತಂದರೆ ಕನಿಷ್ಠ 4 ಬಾರಿ ಸಭೆ ಸೇರಬೇಕು. ಅಂದರೆ 3 ತಿಂಗಳಿಗೊಮ್ಮೆ ಸಭೆ ಸೇರಿಸಬೇಕಾಗ್ತದೆ. 4 ಮೂರಲೆ ಎಷ್ಟು, 12 ಅಲ್ಲ, ಅಂದರೆ 3 ತಿಂಗಳಿಗೊಮ್ಮೆ ಸಭೆ ಸೇರಬೇಕು. ಅಂದರೆ ಕನಿಷ್ಠ ವರ್ಷದಲ್ಲಿ 4 ಬಾರಿ ಸಭೆಯನ್ನು ಸೇರಲೇಬೇಕು ಅಂತ ಹೇಳ್ತಾರೆ ನೋಡಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಗ್ರೀನ್ ಬೆಂಗಳೂರು ವೆಬ್ಸೈಟ್ ಅನಾವರಣ. ಗ್ರೀನ್ ಬೆಂಗಳೂರು ವೆಬ್ಸೈಟ್ ಅನಾವರಣ ಅಂದರೆ ಗ್ರೀನ್ ಬೆಂಗಳೂರು ಅಂತಂದರೆ BDA ಕಡೆಯಿಂದ ಆಗುತ್ತದೆ. BDA ಅಂತಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಉದ್ಯಾನ ನಗರಿ ಅಂತಂದರೆ ಬೆಂಗಳೂರು. ಈ ಬೆಂಗಳೂರಿನಲ್ಲಿ 15 ಲಕ್ಷಕ್ಕೆ ಹೆಚ್ಚು ಸಸಿಗಳನ್ನ ನೆಡುವಂಥ ಕಾರ್ಯಕ್ರಮ ಆಗಿರ್ತದೆ. ಇದಕ್ಕೆ ಗ್ರೀನ್ ಬೆಂಗಳೂರು ವೆಬ್ಸೈಟ್ ಅನಾವರಣ ಮಾಡಿದ್ದಾರೆ. ಹಾಗಿದ್ರೆ ಯಾವ ವತಿಯಿಂದ ಅಂತಂದರೆ BDA ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಎಷ್ಟು ಲಕ್ಷ, 15 ಲಕ್ಷ ಅಂದರೆ ಸಾಮಾನ್ಯ ಅಲ್ಲ, ಅದು ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ. ಹಾಗಿದ್ರೆ 12 ಗಂಟೆಯಲ್ಲಿ BDA ಅನ್ನುವಂಥದ್ದು 15 ಲಕ್ಷ ಸಸಿಗಳನ್ನ ನೆಟ್ಟು ಗಿನ್ನಿಸ್ ದಾಖಲೆಯನ್ನು ನಿರ್ಮಾಣ ಮಾಡಿದೆ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಸರ್ಕಾರಿ ನೌಕರರಿಗೆ AI ಚಾಲಿತ ಹಾಜರಾತಿ ವ್ಯವಸ್ಥೆಯನ್ನು ಇತ್ತೀಚೆಗೆ ಯಾವ ಸರ್ಕಾರ ಜಾರಿಗೆ ತೊಗೊಂಬಂದಿದೆ ಅಂದರೆ ಕರ್ನಾಟಕ ಸರ್ಕಾರ ಜಾರಿಗೆ ತಗೊಂಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ. ಕರ್ನಾಟಕ ರಾಜ್ಯದಿಂದ ಅಸ್ತಿತ್ವಕ್ಕೆ ಬಂದಂತಹ ಪ್ರಜಾಸೇವಾ ಇಲಾಖೆ ನೋಡಿ. ಪ್ರಜಾಸೇವಾ ಇಲಾಖೆನ ಇತ್ತೀಚೆಗೆ ಯಾವ ಸರ್ಕಾರ ಜಾರಿಗೆ ತಂದಿದೆ ಅಂದರೆ ಕರ್ನಾಟಕ ಸರ್ಕಾರ. ಯಾಕಂತಂದರೆ ಸಾರ್ವಜನಿಕರ ದೂರು ಆಗಿರ್ಬೋದು, ಕುಂದುಕೊರತೆ ಒಂದೇ ಸೂರಿನಡಿಯಲ್ಲಿ ಸಿಗಬೇಕಂತ ಹೇಳ್ಕೊಂಡು ಕರ್ನಾಟಕ ಪ್ರಜಾಸೇವಾ ಇಲಾಖೆನ ಜಾರಿಗೆ ತಗೊಂಬಂದಿದೆ, ನೆನಪಿಟ್ಟುಕೊಳ್ಳಿ. 2028ಕ್ಕೆ ಮಾದಕ ವಸ್ತು ಮುಕ್ತ ನಶೆ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಯಾರಪ್ಪ ಅಂತಂದರೆ ಅವರೇ ಕರ್ನಾಟಕ. ಹಾಗಿದ್ರೆ ಆಪರೇಷನ್ ರೈಸ್ ಹಾಗೂ ಬೇಡಬ್ರು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಅದು 2028ರ ವೇಳೆಗೆ ನಶೆ ಮುಕ್ತ ಮಾರಾಟ ಮಾಡ್ತೀವಿ ಅಂತ ಹೇಳಕೊಂಡಿರುವಂಥ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ಸಂಬಂಧಪಟ್ಟಿದೆ. ಮಾದಕ ವಸ್ತು ಅಂದರೆ ಡ್ರಗ್ಸ್ ಆಗಿರ್ಬೋದು, ಆಮೇಲೆ ಮಾದಕ ವಸ್ತು ಮಾರಾಟ ಅಥವಾ ವ್ಯಸನ ಮಾಡೋದಾಗಿರ್ಬೋದು, ಸಂಘಟನೆ ಮಾಡೋದಾಗಿರ್ಬೋದು, ಇದರ ವಿರುದ್ಧ ಆಪರೇಷನ್ ರೈಸ್ ಅನ್ನುವಂಥ ಸ್ಟಾರ್ಟ್ ಮಾಡಿದ್ದಾರೆ. ರೈಸ್ ಅಂದರೆ ಹೇಳ್ತಾರೆ ನೋಡಿ, ರೈಸ್ ಅಂತಂದರೆ ಫುಲ್ ಫಾರ್ಮ್ ಕೂಡ ಕೇಳಬಹುದು. ಆಪರೇಷನ್ ರೈಸ್ ಏನು ವಿಸ್ತೃತ ರೂಪ ಅಂತಂದರೆ
ರಿಫ್ಯೂಸ್ ರಿಫ್ಯೂಸ್ ಅಂತಂದರೆ ಸಂಪೂರ್ಣವಾಗಿ ನಿರಾಕರಿಸ್ಬಿಡೋದು, ಬಿಟ್ಬಿಡೋದು. ಆಮೇಲೆ ಆರ್ ಅಂತಂದರೆ ಓಕೆ ರಿಫ್ಯೂಸ್, ಆರ್ ಅಂತಂದರೆ ರಿಫ್ಯೂಸ್, ಐ ಅಂತಂದರೆ ಇನ್ಫಾರ್ಮ್. ಅಕಸ್ಮಾತ್ ನಿಮಗೆ ಏನಾದ್ರು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿರುತ್ತಂದರೆ, ಅದ್ರ ಬಗ್ಗೆ ಏನಾದ್ರು ಕಂಡು ಬಂತಂದರೆ ಪೊಲೀಸವರಿಗೆ ಇನ್ಫಾರ್ಮೇಷನ್ ಕೊಡೋದು. ಆಮೇಲೆ ಎಸ್ ಅಂತಂದರೆ ಸಪೋರ್ಟ್, ಬೆಂಬಲಿಸೋದು. ಅಂದರೆ ವ್ಯಸನ ಮುಕ್ತರಾಗಲು ಬೆಂಬಲಿಸೋದಲ್ಲ, ವ್ಯಸನರಾಗಲು ಬೆಂಬಲಿಸೋದಲ್ಲ, ವ್ಯಸನ ಮುಕ್ತರಾಗಲು ಬೆಂಬಲಿಸೋದು. ಯಾರಾದರೂ ಸಿಗರೇಟ್ ಸೇರ್ತಾರೆ ಹೇಳ್ಬೇಡ್ರಪ್ಪ ಅಂತ ಹೇಳೋದು. ಅಕಸ್ಮಾತ್ ನೀವೇನಾದರೂ ಈಗ ಹೇಳಕ್ಕೆ ಹೋದ್ರೆ ಅಂತಂದ್ರೆ ತೆಗೆದು ಬಿಡ್ತಾರೋ, ನೀ ಅವ್ರು ಹೇಳೋ ನನಗಂತಾರೆ. ನೋಡ್ಕೊಳ್ರಿ, ಸ್ವಲ್ಪ ನೋಡ್ಕೊಂಡು ವಿಚಾರ ಮಾಡಿಕೊಂಡು ಸಪೋರ್ಟ್ ಮಾಡ್ರೆ, ಆಮೇಲೆ ಏನಾರ ಮಾಡ್ಕೊಂಡ್ರೆ ಅಂತೀನಿ ಸಪೋರ್ಟ್ ಮಾಡೋದು. ಆಮೇಲೆ ಈ ಎಂಪವರ್ ಅಂತಂದರೆ ಸಬಲೀಕರಣ. ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸಲು ಅವರನ್ನು ಶಕ್ತಿಶಾಲಿ ಮಾಡಿಸೋದು. ಅವರು ಎಷ್ಟು ವೀಕ್ ಇರ್ತಾರೆ ಅಂತಂದರೆ, ಇವೆಲ್ಲ ಗಾಂಜಾ ಹೊಡಿಯೋರಾಗಿದ್ದು, ಡ್ರಗ್ಸ, ಸಿಗರೇಟ, ಇವೆಲ್ಲ ಗುಟ್ಕ, ಇದೆಲ್ಲ ವೇಸ್ಟ್ ಇದು. ಇದರಿಂದ 1% ಕೂಡ ಲಾಭ ಇಲ್ಲ. ಆದರೂ ಇವುಗಳಿಗೆ ಅಡಿಕ್ಟ್ ಆಗಿದ್ದಾರೆ ಅಂತಂದರೆ ಅವ್ರ ಮೈಂಡ್ ಸೆಟ್ನ ಅರ್ಥ ಮಾಡ್ಕೊಳ್ಳಿ, ಎಷ್ಟು ವೀಕ್ ಇದೆ, ಅದನ್ನ ಬಿಡೋಕ್ಕಾಗ್ತಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಅವ್ರ ಮೇಲೆ ಅವ್ರಿಗೆ ಕಂಟ್ರೋಲ್ ಇಲ್ಲ ಅಂತಂದರೆ ಸೊ ಇನ್ನು ನೀವು ಹೇಳೋದು ಹೆಂಗೆ ಕೇಳ್ತಾರೆ? ಅಕಸ್ಮಾತ್ ನೀವು ಹೋಗ್ಬಿಟ್ಟು ಹಿಂಗಾಗಿದ್ದು ನೋಡಿ ದೋಸ್ತ, ಹಿಂಗೆಲ್ಲ ತಂಬಾಕು ಚಿತ್ರ, ಅದ್ರ ಮೇಲೆ ತಂಬಾಕು ಚಿತ್ರನೂ ಕೂಡ ಏನೋ ಅದ್ರ ಮೇಲೆ ಕ್ಯಾನ್ಸರ್ ಚಿತ್ರನೂ ಕೊಟ್ಟಿರ್ತಾರೆ. ಆ ಪಾಕೆಟ್ ಮ್ಯಾಗ ಇರ್ತದೆ, ಅದು ನೋಡ್ತಾರೆ, ತಗೊಳ್ತಾರೆ, ತಿಂತಾರೆ, ನೋಡ್ತಾರೆ, ಹಾಕೋತಾರೆ. ಅದ್ರ ಮ್ಯಾಗ ಚಿತ್ರ ಇದ್ರೂ ಕೂಡ ಬಿಡೋಂಗಿಲ್ಲ ಅವ್ರು. ಇನ್ನು ನೀವು ಹೇಳಿ ಹೋದರೆ ಏನಾರ ಫರಕ್ ಬೀಳ್ತದೆ ಅಂತಂದರೆ ಏನು ಫರಕ್ ಬೀಳಲ್ಲ. ಬಟ್ ಇದೊಂದು ತಂದಾರೆ, ಸಪೋರ್ಟ್ ಮಾಡಬೇಕು. ಮುಂದಕ್ಕೆ ಹೋಗೋ ಮತ್ತು ಅದೇನು ಸಪೋರ್ಟ್ ಮಾಡ್ತಿರೋ, ಏನು 4 ಮಂದಿ ಬುದ್ಧಿ ಹೇಳ್ತಿರೋ, ಯಾರು ಕಂಡಾರ? ಎಲ್ಲ ಗೊತ್ತಲ್ಲ ನಿಮಗೆ ನಮ್ಮ ಹುಡುಗರು ಹೆಂಗದಾವ ಅಂತೇಳಿ. ಮುಂದಕ್ಕೆ ಹೋಗೋ ಮುಂದೆ 64 ಕ್ಯೂಬಿಕ್ ಸೂಪರ್ ಕಂಪ್ಯೂಟಿಂಗ್ ಕ್ವಾಂಟಮ್ ಪ್ರೊಸೆಸರ್ ಕಾವೇರಿ ನಿರ್ಮಾಣ ಬೆಂಗಳೂರು QPII ಸಂಸ್ಥೆ. ಇದೇನಂತಂದರೆ ಒಂದು QPII ಸಂಸ್ಥೆ ಅಂತ ಬಂದಿದೆ. QPII ಅಂತಂದರೆ QPII ಲಾಂಚಸ್ ಕಾವೇರಿ ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ 64 ಕ್ಯೂಬಿಟ್ ಕ್ವಾಂಟಮ್ ಪ್ರೊಸೆಸರ್. QPII ಅಂತಂದರೆ ಕ್ಯೂಬಿಟ್ ಕ್ವಾಂಟಮ್ ಪ್ರೊಸೆಸರ್. ಈ ಕ್ಯೂಬಿಟ್ ಕ್ವಾಂಟಮ್ ಪ್ರೊಸೆಸರ್ ಅನ್ನುವಂಥದ್ದು QPII ಅನ್ನುವಂಥ ಒಂದು ಕಂಪ್ನಿ ರೆಡಿ ಮಾಡಿದೆ. ಆ ಪ್ರೊಸೆಸರ್ ಹೆಸರೇನಂತಂದರೆ ಕಾವೇರಿ. ಓಕೆ, ಎಷ್ಟು ನೆನಪಿಟ್ಟುಕೊಳ್ಳಿ ಸಾಕು, ಇದ್ರ ಬಗ್ಗೆ ಏನಿಲ್ಲ. ಹಾಗಿದ್ರೆ ಈ ಪ್ರೊಸೆಸರ್ ಮತ್ತು ತಯಾರಿಕಾ ಸಾಮರ್ಥ್ಯದ ಕೀರ್ತಿಯನ್ನು ಕರ್ನಾಟಕಕ್ಕೆ ಸಲ್ಲಿಸ್ತದೆ. ಯಾಕಂದರೆ ಕರ್ನಾಟಕ ಯಾಕೆ ಸಲ್ತದೆ ಅಂದರೆ ಬೆಂಗಳೂರು ಎಲ್ಲಿತ್ತಂದರೆ ಕಾವೇರಿ ನಿರ್ಮಾಣ ಮಾಡಿದ್ದ QPII ಸಂಸ್ಥೆಯಲ್ಲಿದೆ, ಬೆಂಗಳೂರಲ್ಲಿದೆ ಅಂದರೆ ಕರ್ನಾಟಕದಲ್ಲಿದೆ. ಹಾಗಾದರೆ ಕರ್ನಾಟಕಕ್ಕೆ ಸಲ್ಲಬೇಕು. ಅಂದರೆ ಈ ತಂತ್ರಜ್ಞಾನವನ್ನು ಇದನ್ನು ಕೇಳೋಂಗಿಲ್ಲ ಅವರು. ಏನು ಕೇಳ್ಬೋದು ಅಂತಂದರೆ, ಈ ತಂತ್ರಜ್ಞಾನವನ್ನು ನಿರ್ಮಾಣ ಮಾಡಿದಂತಹ ಎಷ್ಟನೇ ರಾಷ್ಟ್ರ ಭಾರತ ಆಗಿದೆ ಅಂದರೆ 8ನೇ ರಾಷ್ಟ್ರ ಭಾರತ. ಅದಕ್ಕೆ ಹೋಗಂದ್ರೆ ಇದ್ರ ಬಗ್ಗೆ ಮತ್ತೆ ಓದ್ಕೊ ಕೂತು ಎಲ್ಲ ಹುಚ್ಚರಾಗಿರೋದು ಇನ್ನೂ ಯೂಸ್ ಇಲ್ಲ. ಅವು ಅಷ್ಟರ ಪೂರ್ತಿ ಓದ್ಬೇಕು, ಕೈ ತೊಳ್ಕೊಂಡು ಬಿಟ್ಬಿಡ್ಬೇಕು. ಚಂತನ ಇಡೀ ದಿನ ಕರೆಂಟ್ ಅಫೇರ್ಸ್ ಅಂತಂದರೆ ಆ ಲೆವೆಲಿಗೆ ಓದಿಬಿಟ್ಟು ಕ್ಯೂಬಿಕ್ ಅಂದರೆ ಏನು, ಅದು ಯಾಕೆ ಆಡಿ ಕೆಲಸ ಮಾಡತೈತಿ, ಅದ್ರಾಗ ಎಷ್ಟು ಕ್ಯೂಬ್, ಎಷ್ಟು ಸೂಪರ್ ಕಂಟೆಂಟಿಂಗ್ ಇದಾವೆ, ಎಷ್ಟು ಕ್ಲಾಕ್ ವೀಟ, ಎಷ್ಟು ಅದು ಫೋನ್ ಏನು ಮಾಡೋದು, ನೀನು ಸೈಂಟಿಸ್ಟ್ ಆಗಾರ. ಸಿಂಪಲ್ ಓದೋದು. ನೀರಿನ ಕಳ್ಳತನ ಮತ್ತು ಸೋರಿಕೆ ತಡೆಗೆ BWSSB ಇಂದ ಸ್ಮಾರ್ಟ್ ಆ್ಯಪ್ ಅಂತೇಳಿ ನೆರವು ಮಾಡಿದ್ದಾರೆ. ಫಸ್ಟ್ ತಿಳ್ಕೊಳ್ಳಿ, BWSSB ಅಂತಂದರೆ ಏನು ಅಂದರೆ ಬೆಂಗಳೂರು ವಾಟರ್ ಸಿವೇಜ್ ಸೆಕ್ಯೂರಿಟಿ ಬೋರ್ಡ್ ಅಂತ ಬರ್ತದೆ. ಅಂದರೆ ಒಳನಾಡಿನ ಏನೋ ಬರ್ತದಲ್ಲ, ಸರಬರಾಜು ಒಳಚರಂಡಿ ಮಂಡಳಿ, ಅದು ಕೃತಕ ಬುದ್ಧಿಮತ್ತೆ ಮೂಲಕ ರೋಬೋಟಿಕ್ ತಂತ್ರಜ್ಞಾನ ಮೂಲಕ ಮೊರೆ ಹೋಗಿಬಿಡುತ್ತೆ. ಅದರ ನಿಟ್ಟಿನಲ್ಲಿ ಒಂದು ಸ್ಮಾರ್ಟ್ ಟೆರಾ ಮತ್ತು ಸೋನಾಲಿಸಾ ಅನ್ನುವಂಥ ಒಂದು ನವೋದ್ಯಮ ಸಂಸ್ಥೆಗಳೊಂದಿಗೆ ಜಂಟಿ ಅಧ್ಯಯನ ನಡೆಸಿ ಇದನ್ನು ತೊಗೊಂಬರಕ್ಕೆ ಮುಂದೆ ಬಂದಿದೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ನೀರು ಕಳ್ಳತನ ಮಾಡ್ತಾರೆ, ಪೈಪ್ಲೈನ್ ಸೋರಿಕೆ ಮಾಡ್ತಾರೆ, ಈ ಥರದ್ದೆಲ್ಲ ತುಂಬ ಮಾಡ್ತಾರೆ. ಯಾಕಂತಂದರೆ ನೀರು ಇರಲ್ಲ ಕುಡಿಯೋಕೆ. ಮೊದಲೇ ಬರಗಾಲ ಪರಿಸ್ಥಿತಿ ಆಗಿದ್ರೆ ನೀರನ್ನು ಕಳ್ಳತನ ಮಾಡುವಂಥ ಪರಿಸ್ಥಿತಿಗೆ ಬಂದೈತೆ ಅಂದರೆ ಯೋಚನೆ ಮಾಡಿರಿ. ಇದನ್ನು ತಡೆ ಮಾಡೋಕ್ಕೆ ಒಂದು ಸ್ಮಾರ್ಟ್ ಯೋಜನೆ ತಂದೈತೆ. ಯಾವುದಂದರೆ BWSSB ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಆಗಲೇ ಹೇಳಿದ್ದೀನಿ, BWSSB ಫುಲ್ ಫಾರ್ಮ್ ಕೆಳಗಡೆ ಕಮೆಂಟ್ ಬಾಕ್ಸು ತಿಳಿಸಿ ನೋಡೋಣ. ಎಲ್ಲಿ ಯಾರು ಜನ ಇಲ್ಲಿವರೆಗೂ ನೋಡತ್ತೀರಿ ಅಂತೇಳಿ. ಎಷ್ಟು ನಿಮಿಷ ಆಗಿದೆ? 38, ಅಪ್ರಾಕ್ಸಿಮೇಟ್ಲಿ 40 ನಿಮಿಷ ಆಗಿ ಬಂತು. ನೋಡೋಣ ಎಷ್ಟು ಜನ ಇಲ್ಲಿವರೆಗೂ ನೋಡಿದ್ದೀರಿ. ಯಾರು BWSSB ಆಗಲೇ ಹೇಳಿದ್ದೀನಿ, ಅದು ಫುಲ್ ಫಾರ್ಮ್ನ ಕೆಳಗಡೆ ಕಮೆಂಟ್ ಬಾಕ್ಸು ತಿಳಿಸ್ತಾರೆ ಅಂತ ನೋಡೋಣ. ನಾನು ನೋಡ್ತೇನೆ. ಕರ್ನಾಟಕದಲ್ಲಿ
ಮೊದಲಿಗೆ ಮೊದಲ ಬಾರಿಗೆ ಅಂದರೆ ಮೊದಲಿಗೆ ಅಂದರೆ ಚೊಚ್ಚಲನ ರೀ ಅದು ಚೊಚ್ಚಲ ರಾಜ್ಯ ಮಟ್ಟದಲ್ಲಿ ಪಿಕ್ಕಲ್ ಬಾಲ್ ರೆಡಿ ಮಾಡಿದಂತೆ. ಪಿಕ್ಕಲ್ ಬಾಲ್ ಅಂತಂದ್ರೆ ಉಪ್ಪಿನಕಾಯಿ ಬಾಲ್ ಅಲ್ಲ, ಉಪ್ಪಿನಕಾಯಿ ಬಾಲ್ ತೊಗೊಂಡು ಹೆಟಾರ ಅಲ್ಲ, ಉಪ್ಪಿನಕಾಯಿ ಬಾಲ್ ಅಲ್ಲ, ಅದರ ರಿಲೇಟೆಡ್ ಆಗಿ ಹಾಗೆ ಕಾಣುವಂಥದ್ದು. ದೇಶದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಪಿಕ್ಕಲ್ ಬಾಲ್ ಕ್ರೀಡೆಗೆ ಕರ್ನಾಟಕ ಹೊಸ ವೇದಿಕೆಯನ್ನು ರೆಡಿ ಮಾಡಿದೆ. ಪಿಕ್ಕಲ್ ಬಾಲ್ ಥರ ಇಲ್ಲಿದೆ ಕಾಣಿಸ್ತಿದೆಯಲ್ಲ ಚಿತ್ರ, ಪಿಕ್ಕಲ್ ಬಾಲ್ ಥರ ಒಂದು ರೆಡಿ ಮಾಡಿರ್ತಾರೆ, ಟೇಬಲ್ ಟೆನ್ನಿಸ್ ಥರ. ಅದನ್ನು ತೊಗೊಂಡು ಅದರ ಕರ್ನಾಟಕ ಕೂಡ ಇವಾಗ ಹೊಸ ವೇದಿಕೆಯನ್ನು ರೆಡಿ ಮಾಡಿದೆ, ನಾವು ಕೂಡ ಆಡ್ತೀವಿ ಅಂತೇಳಿ ಬಂದೈತಿ. ನೆನ್ಪಿಟ್ಕೊಳ್ಳಿ. ಪಿಕ್ಕಲ್ ಬಾಲ್ ಇದು ಏನಂತ ಕೇಳ್ಬೋದು. ಪಿಕ್ಕಲ್ ಬಾಲ್ ಅನ್ನುವಂಥದ್ದು ಕೆಳಗಡೆ ಕೊಡ್ತಾನೆ. ಇದೊಂಥರ ಉಪ್ಪಿನಕಾಯಿ ಉಂಡೆ, ಆಮೇಲೆ ಖಾರಾಬಾತು ಉಂಡೆ, ಈ ಥರದ್ದೆಲ್ಲ ಕೊಡ್ತಾನೆ. ಇದೊಂದು ಕ್ರೀಡೆ ನೋಡಿ, ನೆನ್ಪಿಟ್ಕೊಳ್ಳಿ. ಮುಂದೆ ಹೋಗೋ ನಮ್ಮ ಇವ ಮರ್ತು ಕೆಳಗಿನೂ ಇವು ಇಂಪಾರ್ಟೆಂಟ್ ರೀ. ಯಾಕೆ ಇಂಪಾರ್ಟೆಂಟ್ ಗೊತ್ತಲ್ಲ, ಅದ್ರಾಗಿ ನಾವು 4-5 ಕ್ವಶನ್ ಬಂದಿರ್ತಾವೆ. ಹಂಗಿರ್ತದೆ ಅದು ಎಲ್ಲ. ಇಡೀ ಜನವರಿಯಿಂದ ಜುಲೈವರೆಗೂ ಮ್ಯಾಗ್ಝಿನ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಈ ಕೆಳಗಡೆ ಏನು ಕೊಟ್ಟಿರ್ತಾರಲ್ಲ ಲೈನ್, ಇದ್ರಾಗ ನಿಮ್ಗೆ 4-5 ಕ್ವಶನ್ ಬಂದಿರ್ತಾವೆ. ಹಾಗಿದ್ರೆ ಜಿಕೆ ಯಾವ ಅಂತ ನೋಡೋಣ. ಈಗ ಮಾನವನಲ್ಲಿ ಯೂಶ್ವಲಿ ಎಷ್ಟು ಮೂಳೆಗಳಿರ್ತಾವೆ ಅಂತ ಅಂದ್ಕೊಂಡ್ರಿ ನೀವು? ಒಬ್ಬ ಮನುಷ್ಯ ಅಂತಂದರೆ 206 ಮೂಳೆ ಇರ್ತಾವೆ, ಹೆಚ್ಚು ಕಡಿಮೆ ಏನೂ ಇಲ್ಲ. ಅಕಸ್ಮಾತ್ ನೀವು ಸಣ್ಣ ಹುಡುಗರು ತೊಗೊಂಡ್ರೆ 300 ಮೂಳೆ ಇರ್ತಾವೆ. 300 ಯಾಕೆ? ನಾವು ದೊಡ್ಡವ್ರಿಗೆ 200 ಅದಾವೆ, ಸಣ್ಣ ಹುಡುಗರಿಗೆ ಕಡಿಮೆ ಇರಬೇಕಲ್ಲ, 300 ಯಾಕೆ ಅದಾವೆ ಅಂತಂದ್ರೆ ನಿಮ್ಮ ತಲೆಯಾಗ ವಿಚಾರ ಬಂದಿರ್ತಾರೆ. ಇಲ್ಲ. ಯಾಕಂತಂದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ನೀವೇನೋ ದೊಡ್ಡ ಹುಡುಗರಾಗಿರ್ತೀರಿ, ನಿಮಗೆಲ್ಲ ಎಲುಬುಗಳು ಸ್ಟ್ರಾಂಗ್ ಇರ್ತವೆ, ನಿಮ್ಮ ಉದ್ದುದು ಇರ್ತವೆ ಎಲುಬುಗಳು. ಹಾಗಿದ್ರೆ ನಿಮಗೆ ಕಡಿಮೆ ಇರ್ತವೆ. ಸಣ್ಣ ಹುಡುಗರಲ್ಲಿ ಏನಾಗ್ತವೆ ಅಂದರೆ ಎಲ್ಲ ಬಿಚ್ಕೊಂಡಿರ್ತವೆ, ಒಂಥರ ಸ್ಪೇರ್ ಸ್ಪಾಟ್ಸ್ ಇದ್ದಂಗೆ ಅವು. ಎಲ್ಲ ಬಿಚ್ಕೊಂಡು ಮೂಳೆ ಒಂಥರ ಮುರಿದರ್ಗತ್ಲಿ ಇರ್ತವೆಲ್ಲ, ಕಟ್ಟಾಗಿರ್ತವೆ. ಅಲ್ಲಿ ಕಟ್ಟಾಗಿ 300 ಆಗಿರ್ತಾವೆ. ಅದು ಮುಂದೆ ಹುಡುಗ ಏನು ಬೆಳೆಯೋಕೆ ಸ್ಟಾರ್ಟ್ ಮಾಡ್ತಾನಲ್ಲ, ಬೆಳೆದು ನಿಮ್ಮ ಥರ ಆದಾಗ ಅವನು ಬಂದುಬಿಟ್ಟು 200 ಆಗ್ತಾವೆ, 206 ಆಗ್ತಾವೆ. ಯಾಕೆ ಆಗ್ತಾವೆ ಅಂದರೆ ಎಲ್ಲ ಕುಡ್ಕೋತಾವೆ ರೀ. ಕುಡ್ಕೊಂಡು ಕಿಸಿಂದ 206 ಆಗ್ತಾವೆ, ಕಡಿಮೆ ಆಗ್ತಾವೆ. ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಒಬ್ಬ ನಮ್ಮ ಪ್ರಾಚೀನ ವೈದ್ಯಕೀಯ ಒಬ್ಬ ವೈದ್ಯ ಬರ್ತಾನೆ. ಯಾರಪ್ಪ ಅಂತಂದರೆ ಚರಕ. ಈ ಚರಕನ ಪ್ರಕಾರ ಚರಕನೊಂದು ವಿಚಿತ್ರ ಅಂತ ಅನ್ಕೋತೀರನ? ಇಲ್ಲ. ಆ ಕಾಲದಾಗ ಏನೋ ಇಕ್ವಿಪ್ಮೆಂಟ್ ಇಲ್ಲಾರ್ದ, ಸೈನ್ಸ್ ಆ್ಯಂಡ್ ಟೆಕ್ ಇಲ್ಲಾರ್ದ ಅವನ ಆ ರೀತಿ ಹೇಳಿದಾನೆ ಅಂತಂದರೆ ಸ್ವಲ್ಪ ನಿಯರೆಸ್ಟಾಗಿ ಹೇಳಿದಾನೆ. ಎಷ್ಟಿದಾವೆ ಅಂತ ಹೇಳ್ತಾನೆ. ಕ್ವಶನ್ ಕೇಳ್ಬೋದು ನಿಮ್ಗೆ. ಪ್ರಾಚೀನ ವೈದ್ಯರಲ್ಲಿ ಚರಕನ ಪ್ರಕಾರ ಅಂತ ಮೆನ್ಷನ್ ಮಾಡಿರ್ತಾರೆ. ಅದು ನೀವೇನು ನೋಡಲ್ಲ, ಸಿಮ್ಮು ಗುದ್ದುದ ಎಷ್ಟು ಅಂತಂದ್ರೆ 206 ಗುದ್ದುದೇ ಅಲ್ಲ, 206 ಅಲ್ಲ. ಚರಕನ ಪ್ರಕಾರ ಅಂತ ಕೇಳಿದಾಗ ಎಷ್ಟು ಹಾಕ್ಬೇಕಂತಂದ್ರೆ ನೀವು 360 ಹಾಕಬೇಕು. ಓಕೆ. ಆವಾಗಿನ ಸೈನ್ಸ್ ಇಲ್ಲ, ಟೆಕ್ನಾಲಜಿ ಇಲ್ಲ. ಆ ಟೈಮ್ದಾಗ 360 ಅಂತ ಹೇಳಿದ್ದಾನೆ. ಗ್ರೇಟ್ ಅಲ್ಲ? ಸೊ ಅದು ಯಾರ ಪ್ರಕಾರ ಅಂದರೆ ಚರಕನ ಪ್ರಕಾರ. ನೆನ್ಪಿಟ್ಕೊಳ್ಳಿ. ಓಕೆ, ಮುಂದಕ್ಕೆ ಹೋಗೋಣ. ಬಡ ನೋಡ್ಕೊಂಡು ತೊಗೊಂಡ್ರಿ. ವಿಷಯಗಳು ಭಾಳ ಅದಾವೆ. ಹೆಂಗೆ ಟೈಮ್ನ ಜಾಸ್ತಿ ವೇಸ್ಟ್ ಮಾಡ್ಬಿಡೋದು. ನಿಮ್ಗೆ ತಿಳಿಲ್ಲ ಅಂತೇಳಿ ಸ್ವಲ್ಪ ಟೈಮ್ ತೊಗೋತೀನಿ ಅಷ್ಟೇ ಬಿಟ್ರೆ. ನೋಡಿ, ಈಗ ಬೀದರ ಪಶು ವಿಶ್ವವಿದ್ಯಾಲಯ 10ನೇ ಸ್ಥಾನದಲ್ಲಿದೆ. ನೋಡಿ ಹೆಂಗೆ ಕೇಳ್ತಾನೆ, ಜಿಕೆಯಲ್ಲಿ ಹೆಂಗೆ ಕೇಳ್ತಾನೆ ಅಂದರೆ ಪಶು ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳ್ತಾನೆ. ಹಾಕ್ರಿ ಬೀದರ್ ಅಂತೇಳಿ. ಹಾಗಿದ್ರೆ ಇನ್ನೊಂದು ಕೇಳ್ತಾನೆ, ಮೀನುಗಾರಿಕಾ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳಿದ್ದ ಹೋಸತಿ ಎಲ್ಲರೂ ಹಾಕಿ ಬಂದ್ರಪ್ಪ ದಕ್ಷಿಣ ಕನ್ನಡ. ಅಲ್ಲ, ಬೀದರಲ್ಲಿದೆ. ಮೀನುಗಾರಿಕೆನೂ ಬೀದರಲ್ಲಿದೆ, ಪಶು ವೈದ್ಯಕೀಯನೂ ಬೀದರ್ನಲ್ಲಿದೆ. ನೆನಪಿಟ್ಟುಕೊಳ್ಳಿ. ಹಾಗಿದ್ರೆ ಶಿಕ್ಷಣ, ಸಂಶೋಧನೆ, ವಿಸ್ತರಣಾ ಸೇವೆಗಳನ್ನು ಪರಿಗಣಿಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಬರ್ತದೆ. IIRF ಅಂತ ಬರ್ತದೆ. ಈ ಸಂಸ್ಥೆಯಿಂದ ರ್ಯಾಂಕಿಂಗ್ ಬಿಡುಗಡೆ ಮಾಡ್ತಾರೆ. IIRF ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಇದರಿಂದ ಬಿಡುಗಡೆ ಮಾಡಿದಂಥರ ಬೀದರ್ನ ಕರ್ನಾಟಕ ಪಶು ವಿಶ್ವವಿದ್ಯಾಲಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯಗಳು ಎಷ್ಟನೇ ಸ್ಥಾನ ಪಡ್ಕೊಂಡವು ಅಂತಂದರೆ 10ನೇ ಸ್ಥಾನವನ್ನು ಪಡ್ಕೊಂಡವೆ. ಅದು ನೆನ್ಪಿಟ್ಕೊಳ್ಳಿ. ಓಕೆ. ಈಗ IIRFನ ರ್ಯಾಂಕಿಂಗ್ನಲ್ಲಿ ದೇಶದಲ್ಲಿ ನಂಬರ್ 1 ಯಾವುದಪ್ಪ ಅಂತ ಕೇಳಿದಾಗ ಹರಿಯಾಣದ ಕರ್ನಲ್ ಡೈರಿ ಇತ್ತಲ್ಲ, ಡೈರಿ, ಹರಿಯಾಣದ ಕರ್ನಲ್ ಡೈರಿ ಇನ್ಸ್ಟಿಟ್ಯೂಟ್ ಅದು ಫಸ್ಟ್ ಬಂದೈತೆ ನೋಡಿ, ನೆನ್ಪಿಟ್ಕೊಳ್ಳಿ. ಇನ್ನು 2ನೇ ಸ್ಥಾನ ಯಾವುದಪ್ಪ ಅಂತಂದರೆ ಉತ್ತರ ಪ್ರದೇಶದ ಬರೇಲಿಯ ಇಂಡಿಯನ್ ವೆಟರ್ನರಿ ರಿಸರ್ಚ್. ಒಂದು ನೆನ್ಪಿಟ್ಕೊಳ್ಳಿ, ಹರಿಯಾಣ. 2ನೇದು ಉತ್ತರ ಪ್ರದೇಶದ ಬರೇಲಿಯಲ್ಲಿ ಇಂಡಿಯನ್ ವೆಟರ್ನರಿ ಇನ್ಸ್ಟಿಟ್ಯೂಟ್. ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ನ ಪ್ರಕಾರ. ಇನ್ನು ಬರ ಸಹಿಷ್ಣ ML322 ರಾಗಿಯನ್ನು ಅಭಿವೃದ್ಧಿ ಮಾಡ್ಯಾರ. ಓಕೆ, ಅಭಿವೃದ್ಧಿ ಮಾಡಿದಾರಂತೆಲ್ಲ ಗೊತ್ತಿರ್ತವೆ ನಿಮಗೆ. ಈ ಕೇಳ್ತಾನೆ ಕ್ವಶನ, ಇತ್ತೀಚೆಗೆ ML322 ಅನ್ನುವಂಥ ಒಂದು ತಳಿಯನ್ನು ರೆಡಿ ಮಾಡಿದರು. ಹಾಗಿದ್ರೆ ಇದು ಯಾವ ತಳಿ? ಮೆಣಸಿನ್ಕಾಯಿ ತಳಿನ, ಬದನೆಕಾಯಿ ತಳಿನ, ರಾಗಿ ತಳಿನ, ಜೋಳ ತಳಿ ಅಂತ ಕೊಟ್ಬಿಟ್ಟಾಗ ಎಕ್ಸಾಮ್ದ ತಲೆ ಮೇಲೆ ಕೈ ಇಟ್ಕೊಂಡು ಕುಂದ್ರದಾಗುತ್ತೆ. ಹಾಗಾಗಿ ನೀಟಾಗಿ ನೋಡ್ಕೊಳ್ರಿ.
ಇದು ಯಾವುದರ ತಳಿ ಅಂತಂದರೆ ನಮ್ಮ ಮಿಲೆಟ್ಸ್ ರಾಗಿ ತಳಿ ಅನ್ನುವಂಥದ್ದು ಗೊತ್ತಿರಲಿ. ಹಾಂ ಹಾಂ ಸೊ ನೋಡ್ಬೋದು, ರಾಗಿ ತಳಿ ML 322 ಅನ್ನುವಂಥದ್ದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ. ಹಾಂ, ಈಗ ಇನ್ನೊಂದು ಕ್ವಶನ್ ನಿಮ್ಗೆ, ಒಂದು ಫುಲ್ ಫಾರ್ಮ್ ಹೇಳ್ಬೇಕು ನೀವು. ಬೆಂಗಳೂರದಾಗ GK VK ಅಂತ ಇದೆ, ಅದ್ರ ಫುಲ್ ಫಾರ್ಮ್ ಹೇಳ್ಬೇಕು ನೀವು. ಓಕೆ, ಅದ್ರ ಫುಲ್ ಫಾರ್ಮ್ ಹೇಳ್ಬೇಕು ನೀವು. ಇದು ಲಾಸ್ಟ್ನೇದು ನಾನು ಹೇಳ್ತೀನಿ. ಲಾಸ್ಟ್ನೇದು ಕೇಂದ್ರ ಅಂತ ಬರುತ್ತೆ. ಇನ್ನು ಉಳಿದಿದ್ದು ನೀವು ಗೂಗಲಲ್ಲಿ ಸರ್ಚ್ ಮಾಡಿರಿ, ಏನಾರ ಮಾಡಿರಿ, ಅದು ನೀವು ಹೇಳೋಕ್ಕೆ ಸಾಧ್ಯವಾಗಬೇಕು. ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸ್ಬೇಕು GK VK ಫುಲ್ ಫಾರ್ಮ್ ಏನು ಅಂತೇಳಿ. ಮತ್ತು ಇದು GK VK ಸ್ಥಾಪನೆ ಆಗಿದ್ದು ಯಾವಾಗ ಗೊತ್ತಾನೆ? 1964ರಲ್ಲಿ GK VK ಪ್ರಾರಂಭ ಆಗುತ್ತೆ. ಓಕೆ, 1964ರಾಗ GK VK ಕ್ಯಾಂಪಸ್ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ GK VK ಫುಲ್ ಫಾರ್ಮ್ ಹೇಳೋಕ್ಕೆ ಸಾಧ್ಯವಾಗಬೇಕು ಕೆಳಗಡೆ. ಇನ್ನು ರಾಗಿ ಬಗ್ಗೆ ಹೇಳೋದಾತಂದರೆ, ರಾಗಿ ಬಗ್ಗೆ ಸ್ವಲ್ಪ GK ಹೇಳೋದಾತಂದರೆ, ಭಾರತದಲ್ಲಿ ರಾಗಿ ಉತ್ಪಾದನೆ ನಂಬರ್ 1. ಇಡೀ ವರ್ಲ್ಡಲ್ಲಿ ರಾಗಿ ಉತ್ಪಾದನೆ ನಂಬರ್ 1 ಭಾರತದಲ್ಲಿ ರಾಗಿ ಉತ್ಪಾದನೆ ನಂಬರ್ 1 ಕರ್ನಾಟಕದಲ್ಲಿ ರಾಗಿ ಉತ್ಪಾದನೆ ನಂಬರ್ 1 ತುಮಕೂರು. ಹಾಗಿದ್ರೆ ರಾಗಿ ಬೆಳೆಯೋಕ್ಕೆ ಉತ್ತಮವಾದಂಥ ಮಣ್ಣು ಯಾವುದಪ್ಪ ಅಂತಂದರೆ ಕೆಂಪು ಮಣ್ಣು. ಹಾಗಿದ್ರೆ ರಾಗಿಯ ವೈಜ್ಞಾನಿಕ ಏನಂತಂದರೆ ಎಲಸಿನ ಕೊರ್ಕಾನ ಆಗಿರುತ್ತದೆ, ನೆನ್ಪಿಟ್ಟುಕೊಳ್ಳಿ. ಹಾಗಿದ್ರೆ ಮೂಲತಃ ದೇಶ ಯಾವುದಪ್ಪ? ರಾಗಿ ಮೂಲ ದೇಶ ಯಾವುದಪ್ಪ ಅಂದರೆ ಇಥಿಯೋಪಿಯಾ. ಇಥಿಯೋಪಿಯಾ ಇದರ ಮೂಲ ದೇಶ ಆಗಿರ್ತದೆ. ಅದು ನೆನ್ಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಬೇಕು. ಮುಂದಿಂದ ತುಂಗಭದ್ರಾ ನದಿಯ ನೂತನ 33 ಕ್ರಸ್ಟ್ ಗೇಟ್ಗಳನ್ನ ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ದಾರೆ. ಸೊ ಹಾಗಿದ್ರೆ ತುಂಗಭದ್ರಾ ನದಿ ಮೊದಲು ತುಂಗ ಅಂತ ಬರುತ್ತೆ, ಈ ಕಡೆಯಿಂದ ತುಂಗ ಅಂತ ಬರುತ್ತೆ, ಈ ಕಡೆಯಿಂದ ಭದ್ರಾ ಅಂತ ಬರುತ್ತೆ. ಎಲ್ಲ ಕೂಡಿಸಿ ಇಲ್ಲಿ ಶಿವಮೊಗ್ಗದಾಗ ಕೂಡ್ಲಿ ಅಂತೇಳಿ ಬರ್ತದೆ. ಇಲ್ಲಿ ಕೂಡ್ಲಿ ಕುಡ್ಕೊಂಡು ಮುಂದೆ ಹೋಗ್ತಾ ವಿಜಯನಗರದಾಗ ಏನಾಗಿಬಿಡ್ತಾವೆ ಅಂತಂದರೆ ಅಲ್ಲಿ ಯಾಡ್ ಆಗಿಬಿಡ್ತವೆ, ತುಂಗಭದ್ರಾ ಅಂತೇಳಿ ಯಾಡ್ ಆಗ್ತವೆ. ಈಗ ತುಂಗಭದ್ರದ ಒಂದು ಸುದ್ದಿ ಇಲ್ಲಿದೆ. ಎಷ್ಟು ಗೇಟಪ್ಪ? 33 ಗೇಟ್ ಉದ್ಘಾಟನೆ ಮಾಡತ್ತಾರೆ. ಹಾಗಿದ್ರೆ ಇದು ಗೇಟ್ ಯಾವಾಗ ಉದ್ಘಾಟನೆ ಮಾಡಿದ್ರಪ್ಪ? ಗೇಟ್ ಯಾವಾಗ ಅಳವಡಿಕೆ ಮಾಡಿದ್ರು ಅಂದರೆ 1953ರಲ್ಲಿ ಅಳವಡಿಕೆ ಮಾಡಿದರು. ಈಗ ಈ ಜಲಾಶಯಕ್ಕೆ ನೂತನವಾಗಿ 51 ಕೋಟಿ ರೂಪಾಯಿ ಖರ್ಚು ಮಾಡಿಕೆಯಿಂದ 33 ಸ್ಟೀಲ್ ವೇ ಗೇಟನ್ನು ಅಳವಡಿಸಲಾಗಿರ್ತದೆ. ಈಗ 2026ರಲ್ಲಿ ಈಗ ನೂತನ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವ್ರು ಯಾರಂತ ನಿಮ್ಗೆ ಗೊತ್ತು. ಆ ನೂತನ ಮುಖ್ಯಮಂತ್ರಿಗಳು ಈ 33 ಗೇಟನ್ನು ಉದ್ಘಾಟನೆ ಮಾಡಿರ್ತಾರೆ. ತುಂಗಭದ್ರಾ ನದಿ ಎಷ್ಟು ರಾಜ್ಯಗಳಿಗೆ ಪ್ರಯೋಜನ ಆಗ್ತದೆ ಅಂತ ಕೇಳ್ತಾರೆ. 3 ರಾಜ್ಯ. 1 ಕರ್ನಾಟಕ, 2 ತೆಲಂಗಾಣ, 3 ಆಂಧ್ರ ಪ್ರದೇಶ. ಓಕೆ, ಹಾಗಿದ್ರೆ ಇಷ್ಟು ನೆನ್ಪಿಟ್ಟುಕೊಳ್ಳಿ. ತುಂಗಭದ್ರಾ ಐತಲ್ಲ, ಈ ತುಂಗಭದ್ರಾ ಕೃಷ್ಣಾ ಜಲನಯನ ವಿವಾದ ನ್ಯಾಯಮಂಡಳಿ ತೀರ್ಪು 1ರಂತೆ ಎಷ್ಟು TMC ಅಂದರೆ 230 TMC ನೀರು ಹಂಚಿಕೆಯನ್ನು ಮಾಡಲಾಗಿರ್ತದೆ. ಎಷ್ಟು TMC? 230 TMC ನೀರಿನಲ್ಲಿ ಕರ್ನಾಟಕಕ್ಕೆ ಸಿಗೋದು ಎಷ್ಟಪ್ಪ? 151 TMC. ಇನ್ನು ಉಳಿದಿದ್ದು ನೆನಪಿಟ್ಕೊಳ್ಳಿ, ಇಟ್ಕೊಳಕ್ಕೆ ಬಿಟ್ಟು ಕರ್ನಾಟಕ ಎಷ್ಟು ಸಿಗ್ತದಪ್ಪ ಅಂತಂದರೆ 151 TMC. ಟೋಟಲ್ ಎಷ್ಟು? 230. ಓಕೆ, ಇನ್ನು ಉಳಿದಿದ್ದು ಆಯಾ ರಾಜ್ಯಗಳಿಗೆ ಸಿಗ್ತಾವೆ. ಎಸ್, ಹಾಗಿದ್ರೆ ರಾಜ್ಯದ ಮೊದಲ ಸುರಂಗ ರಸ್ತೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಈಗ ಮೊದಲ ರಸ್ತೆ ಸುರಂಗ ಮಾರ್ಗ ಅಂದರೆ ಹೆಂಗೆ? ನಗರ ಸುರಂಗ ಮಾರ್ಗ ಅಂದರೆ ಬೆಂಗಳೂರು ಹೆಬ್ಬಾಳ ಅಂತ ಬರುತ್ತೆ. ಹೆಬ್ಬಾಳನಲ್ಲಿ ಕೃಷಿ ಕೇಂದ್ರ ಇದೆ. ಆ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಅಂತ ಬರುತ್ತೆ. ಆ ಮೇಕ್ರಿ ಸರ್ಕಲ್ನಲ್ಲಿ ಅಲ್ಲಿಂದ ಇಲ್ಲಿಗೆ ಒಳಗಡೆ ಹಾಕಿ ಸುರಂಗ ಮಾರ್ಗ ಹಾಕಿ ಅಲ್ಲಿ ರಸ್ತೆನ ರೆಡಿ ಮಾಡಿದ್ದಾರೆ. ಆ ರಸ್ತೆ ರೆಡಿ ಮಾಡಿ ಯಾಕೆ ಮಾಡಿದಾರೆ ಅಂದರೆ 0 ಟ್ರಾಫಿಕಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ನೋಡೋಕೆ ಸಿಗಂಗಿಲ್ಲ ನಿಮ್ಗೆ, ಪಟ್ಟಂತೆ ಹೋಗ್ಬೋದು, ಎಮರ್ಜೆನ್ಸಿ. ಇದು ಮೊಟ್ಟ ಮೊದಲಾಗಿರುತ್ತೆ ನೋಡಿ. ಇದು ಇಡೀ ರಾಜ್ಯದ ಮೊಟ್ಟ ಮೊದಲ ರಸ್ತೆ ಸುರಂಗ ರಸ್ತೆ ಆಗಿದೆ ನೋಡಿ. ಎಲ್ಲಿಂದ ಎಲ್ಲಿವರೆಗೂ ಅಂತ ಕೇಳ್ತಾನೆ? ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್. ಎಲ್ಲಿ? ಬೆಂಗಳೂರು. ಇದೇ ಕರ್ನಾಟಕದ ಮೊದಲ ನಗರ ಸುರಂಗ ಮಾರ್ಗ ಆಗಿರ್ತದೆ ನೋಡಿ. ಏರ್ಪೋರ್ಟ್ನಿಂದ ನಗರಕ್ಕೆ ಬರುವವರಿಗಾಗಿ ಮತ್ತು ಬರುವವರಿಗೆ ಅನುಕೂಲ ಆಗಲಿ ಅಂತೇಳಿ ಮೇಕ್ರಿ ಸರ್ಕಲಿಂದ ಹೆಬ್ಬಾಳ ಜಂಕ್ಷನ್ವರೆಗೂ ಮಾಡಿರ್ತಾರೆ, ಏರ್ಪೋರ್ಟ್ನಿಂದ ನಗರಕ್ಕೆ ಬರುವವರಿಗೆ. ಹಂಗಿದ್ರೆ ಇತ್ತೀಚೆಗೆ ಮೊನಜೈಟ್ ಅದಿರು ನಿಕ್ಷೇಪ
ಸಿಕ್ಬಿಟ್ಟದೆ. ಎಲ್ಲಿ ಸಿಕ್ಕಿದಪ್ಪ? ಇತ್ತೀಚೆಗೆ ಮೊನೊಜೈಟ್ ನೋಡ್ತಿದ್ದೀವಿ ನಾವು. ಮೊನೊಜೈಟ್ ಬರೀ ಕೇರಳದಾಗ ಸಿಕ್ತಿತ್ತು. ಕೇರಳದಾಗ ಜಾಸ್ತಿ ಐತಿ ಮೊನೊಜೈಟ್. ಹಾಗಾಗಿ ಕರ್ನಾಟಕದಲ್ಲಿ ಈಗ ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ, ಅಂದರೆ ಕೇರಳ ಪಕ್ಕನ ಆಯ್ತಲ್ಲ ಇದು, ಚಾಮರಾಜನಗರದಲ್ಲಿ ಮೊನೊಜೈಟ್ ಸಿಕ್ಕಿದೆ ನೋಡಿ. ಕೇರಳದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಮೊನೊಜೈಟ್ ಸಿಗ್ತದೆ. ಓಕೆ, ಮತ್ತೆ ಹೇಳತ್ತೀನಿ, ನಿಮ್ಮ ಟೈಮನ್ನ ವೇಸ್ಟ್ ಮಾಡ್ಕೊಬಿಡ್ರಿ. ಸೊ ಇದು ಇಷ್ಟು ಓದ್ಕೊಂಡ್ರೆ ಸಾಕು, ಬಟ್ ಇಷ್ಟು ನಿಮ್ಗೆ ಓದ್ಕೊಳ್ಳೋಕ್ಕೂ ಆಗೋಲ್ಲ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸ್ಕಿಪ್ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಬಟ್ ಏನು ಮಾಡಬೇಕಂದ್ರೆ ನೀವು ಸ್ಪೀಡಾಗಿ ಇಟ್ಕೊಂಡು ನೋಡ್ಬೇಕು. ಸ್ಪೀಡಾಗಿ ಇಟ್ಕೊಂಡು ನೋಡಿರಿ. 1.5 ಇಟ್ಕೊಳ್ರಿ, ಅಥವಾ 2x ಇಟ್ಕೊಳ್ಳಿ. ಅಥವಾ ನೀವು ನಾರ್ಮಲಾಗಿ ಕೇಳ್ತೀನಿ ಅಂದರೆ ಎಲ್ಲರೂ ಟ್ರಾವೆಲ್ ಮಾಡ್ಕೊಳ್ಳೋಕೆ ಹೋದಾಗ ಕೇಳ್ಕೊಳ್ಳಿ. ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಸೇವ್ ಮಾಡಲಿಲ್ಲ ಅಂತಂದರೆ ಒಂದು ಲೈಕ್ ಕೊಟ್ಟು ಇಟ್ಕೊಳ್ಳಿ. ಅದೇ ನಿಮ್ಮ ಲೈಕ್ ನಿಮ್ಮ ಗ್ಯಾಲರಿಯಲ್ಲಿ, ಯೂಟ್ಯೂಬ್ ಗ್ಯಾಲರಿಯಲ್ಲಿ ಲೈಕ್ ಅಂತ ಹೋದರೆ, ಇಲ್ಲ ಆಪ್ಷನ್ ಹೋದರೆ ಮತ್ತೆ ನಮ್ಮದೇ ಸಿಗ್ತದೆ. ಇಲ್ಲಾಂದರೆ ಸಬ್ಸ್ಕ್ರೈಬರ್ ಮಾಡಿ ಇಟ್ಕೊಳ್ಳಿ, ಮತ್ತು ನಮ್ಮದೇ ಸಿಗ್ತದೆ. ಇದು ಯಾಕಂದರೆ ನಿಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ ನಾನು. ಓಕೆ, ನಿಮ್ಗೆ ಏನಾದ್ರು ಕಂಟೆಂಟ್ ಇಷ್ಟ ಆಗಿತ್ತು ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಬೋದು, ಏನು ಫೋರ್ಸ್ ಇಲ್ಲ. ನೋಡಿ, ಎಲ್ಲರೂ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ಚೆನ್ನಾಗಿ ನೋಡ್ತಾನೂ ಇದ್ದೀರಾ, ಕೊನೆವರೆಗೂ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿದೆ. ಓಕೆ, ನೋಡ್ಕೊಳ್ಳಿ, ತುಂಬ ಯೂಸ್ಫುಲ್ ಕಂಟೆಂಟ್. ಯಾಕಂದರೆ ಇದು ಒಂದು ಸತಿ ಓದ್ಬೋದು ಕರೆಂಟ್ ಅಫೇರ್ಸ್ನ, ಬಟ್ ಇನ್ನೊಂದು ಸತಿ ಮ್ಯಾಗ್ಝಿನ್ ಓದ್ತೀನಿ ಅಂತಂದರೆ ಅದು ಅಸಂಭವ ಆಗಿಬಿಡ್ತದೆ. ಯಾಕಂದರೆ ಏನೋ ಮಾರ್ಕ್ ಮಾಡಿರ್ತೀರ, ಬಟ್ ಇನ್ನೊಂದು ಸತಿ ಓದಕ್ಕೆ ಹೋದ್ರೆ ನಿಮ್ಗೆ ಮನಸ್ಸು ಬರೋಲ್ಲ, ಮೈಂಡು ಮಂಗ್ಯ. ಒಂದು ಸತಿ ನೀವು ಹೊಸದೇನಾದ್ರು ಓದಬೇಕಂದ್ರೆ ಇಟ್ಕೋತದೆ, ಬಟ್ ಇನ್ನೊಂದು ಸತಿ ನೀವು ಅದನ್ನೇ ಓದಕ್ಕೆ ಹೋಗ್ರಿ, ಮನಸ್ಸು ಬೋರ್ ಆಗ್ತದೆ. ಬೋರ್ ಹಾಕಿಸಿಂದ ಓದೋದನ್ನೇ ಬಿಟ್ಬಿಟ್ಟು ಮನಸ್ಸು ಆ ಕಡೆ ಈ ಕಡೆ. ಮ್ಯಾಗ್ಝಿನ್ ನಿಮ್ಮ ಕಾನು ಮುಂದೆ ಇರ್ತದೆ, ಬಟ್ ಓದಲ್ಲ. 1 ತಾಸು ಓದ್ತೀರ, 2 ತಾಸು ಓದ್ತೀರ, ಬಟ್ 1, 2, 3 ಪೇಜ್ ಓದಿರ್ತೀರ. ಅಟ್ಟು ಓದೋ ಬದಲು 2 ತಾಸಲ್ಲಿ ಇಡೀ ಮ್ಯಾಗ್ಝಿನ್ ಓದಂಗೆ ಆಗುತ್ತೆ. ಜಸ್ಟ್ ವಿಡಿಯೋನ ಇಯರ್ಫೋನ್ ಹಾಕ್ಕೊಂಡು ನಿಮ್ಮ ಮ್ಯಾಗ್ಝಿನ್ನ ನಿಮ್ಮ ಮುಂದೆ ಇಟ್ಕೊಂಡು ಕೂತ್ಕೊಂಡು ಓದುವಂಥ ರೀತಿ ಇದು. ಮ್ಯಾಗ್ಝಿನ್ ನಿಮ್ಮ ಮುಂದೆ ಇಟ್ಕೊಂಡು ಕೂತ್ಕೊಂಡು ನಾನು ಎಲ್ಲಿ ತನಕ ಹೇಳ್ತೀನಿ ಅಲ್ಲಿ ಪಟ ಮಾರ್ಕ್ ಮಾಡ್ಕೊಂಡು ಹೋದ್ರಿ. ಮಿನಿಮಮ್ ಇಲ್ಲ ಅಂತಂದ್ರೆ ನೀವು ಅವಾಗ ಓದ್ತೀರಾ. ನಾರ್ಮಲ್ ಸ್ಪೀಡ್ ಇಟ್ಕೊಂಡ್ರೂ 1 ತಾಸಿಗೆ 10 ಪೇಜ್ ಓದ್ತೀರ. ಬಟ್ ನೀವು 2x ಇಟ್ಕೊಂಡು ಓದಿದರೆ 1 ತಾಸಿಗೆ ಮಿನಿಮಮ್ 25 ಪೇಜ್ ಓದ್ತೀರ. 1 ತಾಸಿಗೆ 25 ಪೇಜ್ ಓದಿದರೆ, ಸೊ 25 × 4 ಎಷ್ಟಾಯ್ತಪ್ಪ ಅಂತಂದರೆ 100 ಪೇಜ್ ಆಯಿತು. 100 ಪೇಜ್ ಅಂತಂದರೆ ನೀವು 4 ತಾಸಲ್ಲಿ, ಅಂದರೆ ನೀವು ಅರ್ಧ ದಿನದಲ್ಲಿ 4 ತಾಸದಲ್ಲಿ ಇಡೀ ಮ್ಯಾಗ್ಝಿನ್ನ ಮುಗಿಸ್ದಂಗೆ ಆಗುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಸೊ ಏನು ಮಾಡ್ಬೇಕು, ನೀವು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಶೇರ್ ಮಾಡಬೇಕು, ಲೈಕನ್ನು ಮಾಡಬೇಕು, ಅಷ್ಟೇ. ಮುಂದಕ್ಕೆ ಹೋಗೋಣ ಬೇಡ್ರಿ? ಹೋಗಮಲ್ರಿ, ನಾವು ಸ್ವಲ್ಪ ಹೋಗೋಮತ್ತ ಹೋಗಿಬಿಟ್ಟು ಬಿಡಮ್ಮಿ. ತುಂಬ ಜಾಸ್ತಿ ಜನ ನೋಡತ್ತೀರಿ, ಜಾಸ್ತಿ ಮಾಡಿರಿ, ಜಾಸ್ತಿ ಲೆಂದಿ ಮಾಡಿರಿ ಅಂತ ಹೇಳ್ತೀರಿ. ಆಮೇಲೆ ಪಾರ್ಟ್ 2 ಬರಲಿ ಅಂತ ಹೇಳ್ತೀರಿ, ಪಾರ್ಟ್ 3 ಅಂತ ಹೇಳ್ತೀರಿ. ನಿಮ್ಮ ಖುಷಿ ಆಗ್ತದೆ ನಿಮ್ಮದೆಲ್ಲ ನೋಟಿಫಿಕೇಶನ್, ಈ ಕಮೆಂಟನ್ನು ನೋಡಿ. ಹಾಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ನಮ್ಮದು ಕೂಡ ಟೈಮ್ನ ವೇಸ್ಟ್ ಮಾಡಿಕೊಂಡು ನಿಮಗೆ ವಿಡಿಯೋನ ಮಾಡಿಕೊಡ್ಬೇಕಲ್ಲ. ಹಾಗಾಗಿ ನಿಮ್ಮ ಕಡೆಯಿಂದ ಸ್ವಲ್ಪಾರು ಸಮಯ ಕೊಡಬೇಕಲ್ಲ. ಸಮಯ ಕೊಟ್ಬಿಟ್ಟು ವಿಡಿಯೋ ಚೆನ್ನಾಗಿದೆ ಅಂತೇಳಿ ಒಂದು ಸಣ್ಣ ಕಮೆಂಟ್ ಹಾಕಿದರೆ ಮೋಟಿವೇಶನ್ ಆಗುತ್ತೆ. ನೋಡಿ, ಇನ್ನೊಂದು 2 ಕರೆಂಟ್ ಅಫೇರ್ಸ್ನ ಚರ್ಚೆ ಮಾಡಿಬಿಟ್ಟು ಮುಗಿಸೋಮಂತ. ನೋಡಿ, ಪ್ರಾಜೆಕ್ಟ್ ಸೂಪರ್ 50 ಅಂತ ಬರುತ್ತೆ. ಪ್ರಾಜೆಕ್ಟ್ ಸೂಪರ್ 50 ಇದು ತ್ರಿಪುರಾ ರಾಜ್ಯದಲ್ಲಿ ಪ್ರಾಜೆಕ್ಟ್ ಸೂಪರ್ 50 ಆರಂಭ ಮಾಡ್ತಾರೆ. ಈ ಮೂಲಕ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗಾಗಿ ಕೇಂದ್ರ ಲೋಕಸೇವಾ ಆಯೋಗ ಪರೀಕ್ಷೆನ ಉತ್ತೀರ್ಣ ಮಾಡೋಕ್ಕೆ ಒಂದು ಮೋಟಿವೇಶನ್ ಥರ ಈ ಕೆಲಸ ಮಾಡ್ತದೆ. ಯಾವುದಂದ್ರೆ ಪ್ರಾಜೆಕ್ಟ್ 50. ಆ ಪ್ರಾಜೆಕ್ಟ್ 50 ಯಾವ ರಾಜ್ಯ ಮಾಡ್ತದೆ ಅಂತ ನೆನ್ಪಿಟ್ಕೊಳ್ಳಿ. ಪ್ರಾಜೆಕ್ಟ್ 50 ಯಾವ ರಾಜ್ಯ ಮಾಡ್ತದೆ ಅಂತ ನೆನ್ಪಿಟ್ಕೊಳ್ಳಿ? ತ್ರಿಪುರಾ. ಓಕೆ, ತ್ರಿಪುರಾ. ನೆಕ್ಸ್ಟ್ ಪೆಟ್ರೋಲ್ ಪಂಪ್ ಬರ್ತಾನೆ. ಪೆಟ್ರೋಲ್ ಪಂಪ್ ಅಲ್ಲ, ಡೊನಾಲ್ಡ್ ಟ್ರಂಪ್ ಏನು ಮಾಡತ್ತಾನ ಅಂತಂದರೆ, ಏನೂ ಮಾಡತ್ತಿಲ್ಲ, ಅವನ ಮೇಲೆ ಜಾಸ್ತಿ ಪ್ರೀತಿ ಹೆಚ್ಚಾಗಿ ನಮ್ಮ ತೆಲಂಗಾಣದ ಹೈದರಾಬಾದವ್ರು ಏನು ಮಾಡತ್ತಾರ, ಒಂದು ಹೈದರಾಬಾದ್ ರಸ್ತೆಗೆ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಅವೆನ್ಯೂ ಅನ್ನುವಂಥದ್ದು ಹೆಸರಿಟ್ಟಾರ ನೋಡ್ರಿ. ನಮ್ಮ ಜನ ನೋಡ್ರಿ, ನಮ್ಮ ಏನಂತಂದರೆ ನಮ್ಮ ಒಂದು ರೋಡಿಗೆ ಅವನ ಯಾವೊಂದು ಅಮೇರಿಕಾ ಪೆಟ್ರೋಲ್ ಪಂಪಂದು ಅಧ್ಯಕ್ಷದಿಂದ ಹೆಸರಿಟ್ಟಾರೆ. ಸೊ ಅದು ಅವ್ರವ್ರ ವಿಚಾರ, ಅವ್ರವ್ರ ಸ್ಟೇಟು, ನಾವೇನು ಹೇಳಕ್ಕೆ ಹೋಗಲ್ಲ. ನಮ್ಮಲ್ಲಿ ತುಂಬ ಜನ ಮಹಾನ್ ವ್ಯಕ್ತಿಗಳಿದ್ದಾರೆ. ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಲ್ಲೂರಿ ಸೀತಾರಾಮರಾಜು ಇದ್ದಾನೆ. ಇಂಥ ವ್ಯಕ್ತಿಗಳದ್ದು ಎಲ್ಲ ಇಡಬೇಕು. ಡಾಕ್ಟರ್ BR ಅಂಬೇಡ್ಕರ್ದು ರಸ್ತೆ, ಇಂಥದ್ದೆಲ್ಲ ಇಡಬೇಕು. ಅದು ಬಿಟ್ಟು ಪೆಟ್ರೋಲ್ ಪಂಪನ್ನು ಹೆಸರಿಟ್ಟೆ ನಾಳೆ ಇನ್ಯಾವುದೋ ಹೆಸರಿಟ್ಟೆವು ಅಂತ ಅನ್ಕೊ ಕೂತ್ರೆ ನಮ್ಮ ದೇಶ ಮತ್ತು ನಮ್ಮ ದೇಶ ಆಗಲ್ಲ, ಬೇರೆಯವರ ದೇಶ ಅನಿಸ್ಕೊಳ್ಳುತ್ತೆ. ಈಗ ಹಾಗೆ ಮಾಡಿ ಹೋಗಿದ್ದಾರೆ ಆಲ್ರೆಡಿ ಬ್ರಿಟಿಷರು. ಈಗ ಒಡಿಸ್ಸಾದಾಗ ತೊಗೊಳ್ಳಿ ಎಕ್ಸಾಂಪಲ್, ಇಲ್ಲೇ ಐತೆ ಒಡಿಸ್ಸಾ. ಇಲ್ಲಿ ಒಡಿಸ್ಸಾದಾಗ ಏನು ಬರ್ತದೆ ಅಂತಂದರೆ ವೀಲರ್ ದ್ವೀಪ ಅಂತ ಬರುತ್ತೆ. ವೀಲರ್ ದ್ವೀಪ, ಈ ವೀಲರ್ ಅನ್ನುವಂಥದ್ದು ಏನದು, ವೀಲರ್ ದ್ವೀಪಕ್ಕೆ ಹೆಸರು ಮೊದಲೇ ಬರ್ತದೆ ತಿಳ್ಕೊಂಡ್ರೆ ಇಲ್ಲ. ಅಲ್ಲೊಬ್ಬ ವೀಲರ್ ಅಂತ ಬ್ರಿಟಿಷ್ ಇದ್ದ.
ಆ ಬ್ರಿಟಿಷ್ ವೀಲರ್ ದ್ವೀಪ ಅಂತೇಳಿ ಹೆಸರಿಟ್ಟಿದ್ದ. ಅದೊಂದು ದೀಪ ಮಾಡ್ಕೊಂಡಿದ್ದ. ಆ ದ್ವೀಪಕ್ಕೆ ವೀಲರ್ ದ್ವೀಪ ಅಂತ ಹೆಸರಿಟ್ಟು ಹೋಗಿದ್ದ. ಅದನ್ನ ನಾವು ಕಂಟಿನ್ಯೂ ಆಗಿ ವೀಲರ್ ದ್ವೀಪ ವೀಲರ್ ದ್ವೀಪ ವೀಲರ್ ದ್ವೀಪ ಅನ್ಕೋತ ಬಂದ್ವಿ. ಬಟ್ ಇವಾಗ ನಮ್ಮ ಭಾರತ ಸರ್ಕಾರ ಇಂಟೆಲಿಜೆಂಟ್. ಆ ಬ್ರಿಟಿಷ್ ಅವ್ರನ್ನ ಹೆಸರನ್ನ ಯಾಕೆ ಇಟ್ಕೋಬೇಕು ಅಂತ ತಿಳ್ಕೊಂಡು ಆ ವೀಲರ್ ದ್ವೀಪನ ಕ್ಯಾನ್ಸಲ್ ಮಾಡ್ಕಿಸಿಂದ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಸಾಬ್ ಅವರ ಒಂದು ಹೆಸರನ್ನು ಇಟ್ಟಿದ್ದಾರೆ. ಅದಕ್ಕೆ ಏನಂತ ಕರಿತೀವಿ ನಾವು, ಚಾಂಡೀಪುರ ಅಂತ ಕರಿತೀವಲ್ಲ, ಆ ಚಾಂಡೀಪುರ, ವೀಲರ್ ದ್ವೀಪಕ್ಕೆ ಚಾಂಡೀಪುರ ಅಂತ ಕರಿತೀವಲ್ಲ, ಆ ಚಾಂಡೀಪುರಕ್ಕೆ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರು ಹೆಸರು ಇಟ್ಟಿದ್ದಾರೆ. ಸೊ ಇದು ಒಳ್ಳೆಯ ವಿಚಾರ, ಈ ರೀತಿ ಹೆಸರಿಡಬೇಕು ಅನ್ನುವಂಥದ್ದು ನಮ್ಮ ಒಂದು ವಾದ. ಹಾಗಿದ್ರೆ ಗೊತ್ತಲ್ಲ, ಎಷ್ಟಾಗಿಟ್ಟಾರೆ 2016 ಅನ್ಕೋತೀನಿ. 2016ರಲ್ಲಿ ಈ ವೀಲರ್ ದ್ವೀಪನ ಚೇಂಜ್ ಮಾಡಿಬಿಟ್ಟು ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರ ಹೆಸರು ಇಟ್ಟಿದ್ದಾರೆ. ಮುಂದಕ್ಕೆ ಹೋಗಮ್ರೆ. ಹಾಗಿದ್ರೆ ಈ ಒಡಿಶಾ ಯಾಕೆ ಸುದ್ದಿಯಲ್ಲಿತ್ತಪ್ಪ? ಈ ಒಡಿಶಾ ಸುದ್ದಿಯಲ್ಲಿ ಯಾಕಿತ್ತಂತಂದರೆ ನೋಡ್ಬೋದು, ಇದು ಕಟ್ಟಕ್ಕೆ ಏನಿದೆ ಮಂಗ್ಯಾನ ಬಾಲ ಐತಲ್ಲ ಮ್ಯಾಗ, ಏನಂತ ಅರ್ಕಾವಳಿ ಅಂತೀವಿ, ಏನಂತದ್ದು ಅದನ್ನು ತೆಗೆದುಬಿಟ್ಟು ಇವಾಗ ಅದು ಕಟ್ಟಕ್ಕೆ ಬ್ಯಾಳ ದೊಡ್ಡ ತಗೋತದೆ ಬ್ಯಾಡ ಅಂತ ತಿಳ್ಕೊಂಡು ಕಟಕ್ ಮಾಡತ್ತಾರೆ. ನೀವು ಇನ್ಮೇಲೆ ಕಟಕ್ ಅನ್ನಂಗಿಲ್ಲ, ಅಲ್ಲಿ ಕಟಕ್ ಅನ್ಬೇಕು, ಕಟಕ ಅನ್ಬೇಕು. ನೋಡಿ ಸಣ್ಣ ಸಣ್ಣ ವಿಚಾರನ ಹೆಂಗೆ ಮಾಡ್ತಾರೆ. ಇನ್ನು ಹಾಗೆ ಬೇರೆ ಬೇರೆ ಚೇಂಜ್ ಮಾಡ್ಯಾರ. ಬಾಲ್ಸೂರು ಜಿಲ್ಲೆ ಅಂತ ಐತೆ ನಮ್ದು, ಅಲ್ಲಿ ಚಾಂಡೀಪುರ ಬಾಲ್ಸೂರು ದ್ವೀಪ ಅಂತ ಬರ್ತೈತಲ್ಲ, ಆ ಬಾಲ್ಸೂರು ಇದ್ದು ಹೋಗಿ ಬಾಲೇಶ್ವರ ಮಾಡ್ಯಾರ. ರೂರ್ಕೆಲ ಇದ್ದದ್ದು ಹೋಗಿ ರೌರ್ಕೆಲ ಮಾಡ್ಯಾರ. ರೂರ್ಕೆಲ. ಓಕೆ. ಹಾಗಿದ್ರೆ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ ಒಡಿಸ್ಸಾ ಬಗ್ಗೆ. ಈ ಒಡಿಸ್ಸಾ ಹೋಗಿ ಇದು ಒಡಿಯಾ ಭಾಷೆ ಹೋಗಿ ಅಲ್ಲ, ಒಡಿಶಾ ಹೋಗಿ ಒಡಿಯಾ ಆಗಿದ್ದೆ ಅವಾಗ. ಅದು ಒಡಿಯಾ ಹೋಗಿ ಒಡಿಸ್ಸಾ ಆಗಿದ್ದೆ ಅವಾಗ. ಸಮಥಿಂಗ್ ಬರುತ್ತಲ್ಲ, ಒಡಿಸ್ಸಾನೋ ಒಡಿಯಾನ? ಅದು ಕಮೆಂಟ್ ಮಾಡಿ. ಒಡಿಸ್ಸಾಗೆ ಹೋಗಿದ್ದು ಹೋಗಿ ಒಡಿಯಾ ಆಯಿತಾ, ಏನು ಒಡಿಯಾ ಹೋಗಿದ್ದು ಒಡಿಸ್ಸಾ ಆಯಿತಾ? ಅದು ಎಷ್ಟರಲ್ಲಿ ಆಯಿತು ಅಂತೇಳಿ ಕಮೆಂಟ್ ಮಾಡಿ. ಎಷ್ಟರಲ್ಲಿ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಕೆಳಗಡೆ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗುವಂತ. ಡಚ್ ಸಹಯೋಗದೊಂದಿಗೆ ಕಲ್ಪಸಾರ್ ಯೋಜನೆ. ಡಚ್ ಸಹಯೋಗದೊಂದಿಗೆ ಕಲ್ಪಸಾರ್ ಯೋಜನೆ ಅಂತೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಕಲ್ಪಸಾರ್ ಯೋಜನೆ ಎಲ್ಲಿ? ಡಚ್ ಸಹಯೋಗದೊಂದಿಗೆ ಗುಜರಾತ್ನಲ್ಲಿ ಸ್ಟಾರ್ಟ್ ಮಾಡ್ಯಾರೆ. ಯಾವ ದೇಶದ ಸಹಯೋಗದೊಂದಿಗೆ ಅಂತಂದರೆ ನೆದರ್ಲ್ಯಾಂಡಿನ ಸಹಯೋಗದೊಂದಿಗೆ ಸ್ಟಾರ್ಟ್ ಮಾಡ್ಯಾರೆ. ಕಲ್ಪಸಾರ್ ಎನ್ನುವುದು ಕಲ್ಪ ಪ್ಲಸ್ ಸರೋವರ, ಅಂದರೆ ಭವಿಷ್ಯದ ಅಗತ್ಯತೆಯನ್ನು ಪೂರೈಸುವಂಥ ಸಾಮರ್ಥ್ಯ ಇರುವಂಥ ಜಲಾಶಯ ಅಂದಂಗೆ. ಇದರ ಗುರಿ ಏನಪ್ಪ ಅಂದರೆ ಗುಜರಾತ್ನ ಪೂರ್ವ ಪಶ್ಚಿಮ ತೀರಗಳನ್ನು ಸಂಪರ್ಕಿಸುವಂಥ ಕೊಂಬತ್ಕೊಲ್ಲಿಯಲ್ಲಿ ಅಡ್ಡಲಾಗಿ 60.13 ಕಿಲೋಮೀಟರ್ ಉದ್ದದ ಆಣೆಕಟ್ಟು ನಿರ್ಮಾಣ ಮಾಡುವಂಥ ಒಂದು ಗುರಿಯನ್ನು ಹೊಂದೇವ್ರೆ. ಯಾರಪ್ಪ ಅಂತಂದರೆ ಇವರೇ ನಮ್ಮ ಸಾಬರು, ಗುಜರಾತ್ನ ಸಾಬರು. ಯಾರು ಗೊತ್ತಲ್ಲ, ಇಲ್ಲಿದ್ದಾರೆ ನೋಡಿ ಸಾಬರು. ಇನ್ನು ನೆಕ್ಸ್ಟ್, ಜಮ್ಮುವಿನಲ್ಲಿ ಭಾರತದ 7ನೇ ಪ್ರಾದೇಶಿಕ ಹವಾಮಾನ ಕೇಂದ್ರ ಉದ್ಘಾಟನೆ ಮಾಡಾಕ್ತಾರೆ. ಸೊ ಜಮ್ಮು ಅಂದರೆ ಗೊತ್ತಲ್ಲ ನಿಮಗೆ, ಜಮ್ಮು ಕಾಶ್ಮೀರ 7ನೇ ಪ್ರಾದೇಶಿಕ ಕೇಂದ್ರ. ಆಲ್ರೆಡಿ 6 ಇದ್ದಾವೆ, ಮತ್ತು 7ನೇ ಸ್ಟಾರ್ಟ್ ಮಾಡ್ಯಾರ. ಎಲ್ಲಿ ಅಂತ ಕೇಳಿದ್ರೆ ಇತ್ತೀಚೆಗೆ ಎಲ್ಲಿ ಅಂತಂದರೆ ಅದು ಜಮ್ಮುನಲ್ಲಿ ಮಾಡಾಕತ್ತಾರೆ. ಉದ್ಘಾಟನೆ ದಿನಾಂಕ ಪನಾಂಕ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಅವೆಲ್ಲ. ಹಾಗಿದ್ರೆ ಈ ಮೊದಲ ದೆಹಲಿ ಪ್ರಾದೇಶಿಕ ಹವಾಮಾನ ಕೇಂದ್ರದಿಂದ ನಿರ್ವಹಣೆ ಮಾಡ್ತಿದ್ರು. ಮೊದಲು ದೆಹಲಿಯಿಂದ ಮಾಡ್ತಿರ್ಬೋದು, ಬಟ್ ನಮಗೆ ಈಗ ಬೇಡ, ಜಮ್ಮುವಿಂದ ಮಾಡೋಕೆ ಒಂದು ರೆಡಿ ಮಾಡಿಕೊಟ್ರೆ ತಂದಾಗ 7ನೇದು ರೆಡಿ ಮಾಡ್ಯಾರ. 7ನೇ ಪ್ರಾದೇಶಿಕ ಹವಾಮಾನ ಕೇಂದ್ರ ರೆಡಿ ಮಾಡ್ಯಾರ. ಇನ್ನು ಅಲ್ಲಿಂದ ನಮ್ಗೆ ಸ್ಟಾರ್ಟ್ ಆಗುತ್ತೆ. ಮತ್ತು ಹೋಗುವಂತ ಇಲ್ಲಿ ಕೆಳಗಡೆ ಇದೆ ನೋಡಿ ಈ ಇನ್ಫಾರ್ಮೇಷನ್. ಇದೇನು ಓದಿ ಏನು ಫುಲ್ಲಲ್ಲಿ ನೀವೇನು PhD ಮಾಡ್ಕೋತೀರ? ಇಲ್ಲ, ವೇಸ್ಟ್ ಇದೆಲ್ಲ. ಓದೋರು ಓದ್ಕೋಬೋದಪ್ಪ, ಈ ಇಟ್ಟಿರ್ತೀನಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಯಾವ್ದು ಓದಬೇಕು ಯಾವ್ದು ಬಿಡಬೇಕು ಅನ್ನುವಂಥದ್ದು ಮ್ಯಾಗ್ಝಿನಲ್ಲಿ ಇಂಪಾರ್ಟೆಂಟ್. ಎಲ್ಲವನ್ನು ಓದ್ಕೊಂಡು ಕೂತ್ರೆ ನೀವು ಇಲ್ಲೇ ಕುಂದಿರ್ಬೇಕಾಗುತ್ತೆ. ಜೀವಮಾನದಲ್ಲಿ ಓದ್ಕೊಂತಾನೆ ಕೂಡೋದು. ಯಾವುದು ಓದಬೇಕು ಅನ್ನೋದಕ್ಕಿಂತ ಯಾವುದು ಓದಬಾರ್ದು ಅನ್ನೋದು ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ನೋಡಿ, ಕಾಶ್ಮೀರಿ ಕೇಸರಿಗೆ ಬೇಡಿಕೆ ಹೆಚ್ಚಾಗಿದೆ. ಹಾಗಿದ್ರೆ ಕಾಶ್ಮೀರಿ ಕೇಸರಿಗೆ ಯಾವಾಗ GI ಟ್ಯಾಗ್ ಪಡೆದೈತೆ ಅಂದರೆ 2020ರಾಗ ಕಾಶ್ಮೀರಿ ಕೇಸರಿಗೆ 2020ರಾಗ GI ಟ್ಯಾಗ್ ಸಿಕ್ಕೈತೆ ಅನ್ನುವಂಥ ನೆನಪಿರಲಿ. ಇದನ್ನು ಕೆಂಪು ಚಿನ್ನ ಅಂತಾರೆ, ಬಹುಕಮ್ ಅಂತ ಅಂತಾರೆ, ಮತ್ತು ಕೆಂಪು ಚಿನ್ನ ಅಂತ ಕರೀತಾರೆ. ಯಾವುದಕ್ಕಪ್ಪ? ಅದೇ ಕಾಶ್ಮೀರಿ ಕೇಸರಿಗೆ. ಅಷ್ಟು ನೆನಪಿಟ್ಕೊಳ್ಳಿ. GI ಟ್ಯಾಗ್ ಪಡ್ಕೊಂಡು 2020 ಕೆಂಪು ಚಿನ್ನ ಬಹುಕಮ್. ಹಾಗಿದ್ರೆ ಇಲ್ಲೊಂದು ಮಣ್ಣು ಬರ್ತದೆ, ಕಾರ್ಯವಾಸ ಅನ್ನುವಂಥದ್ದು ಮಣ್ಣು.
ಈ ಕಾರ್ಯವಾಸ ಅನ್ನುವಂಥ ಮಣ್ಣು ಇಲ್ಲಿ ಏನನ್ನು ಜಾಸ್ತಿ ಬೆಳಿತಾರೆ ಅಂತಂದರೆ ಕೇಸರಿ ಜಾಸ್ತಿ ಬೆಳಿತಾರೆ ನೋಡಿ. ಕೇಸರಿ ಬೆಳೆಯಲು ಅತ್ಯಂತ ಸೂಕ್ತವಾದ ಮಣ್ಣು ಯಾವುದು ಅಂತೇಳಿ ಆಲ್ರೆಡಿ KS ಯು UPSC ಕ್ವಶನ್ ಕೇಳಿದ್ದಾರೆ. ಅದು ಕಾರ್ಯವಾಸ ಮಣ್ಣು ನೋಡಿ. ಕಾರ್ಯವಾಸ ನೋಡಿ, ಈ ಥರ GK ಕ್ವಶನ್ ಜಾಸ್ತಿ ಕೇಳ್ತಾರೆ. ಇದು ಮೆಕ್ಕಲು ಸರೋವರದ ತಳದ ಭಾಗದಲ್ಲಿರ್ತದೆ. ಅಂದರೆ ಮೆಕ್ಕಲು ಅಂತಂದ್ರೆ ಜಾಸ್ತಿ ಫಲವತ್ತತೆ ಇರುವಂಥ ಮಣ್ಣು. ಮೆಕ್ಕಲನ್ನೇ ಅತ್ಯಂತ ಖನಿಜ ಮತ್ತು ಲೋಮಿ ಆಗಿರುವಂತಹ ಮಣ್ಣು ಕಾರ್ಯವಾಸ ಮಣ್ಣು. ಈ ಕಾರ್ಯವಾಸ ಮಣ್ಣಿನಿಂದಲೇ ಚಿನ್ನ, ಕೇಸರಿ, ಕೆಂಪು ಚಿನ್ನ ಅಂತ ಕರಿತೀವಲ್ಲ, ಅದು ಕೇಸರಿ ಎಲ್ಲ ಬೆಳೀತಾರೆ. ನೆನಪಿಟ್ಕೊಳ್ಳಿ. ನಮ್ಗೆ ಇದು ಇಂಪಾರ್ಟೆಂಟ್ ಅಲ್ಲ, ಇದು ಇಂಪಾರ್ಟೆಂಟ್. ಏನಂತಂದರೆ ಕರ್ನಾಟಕ ಚಿತ್ರದುರ್ಗ, ಯಾವ ದುರ್ಗ? ಚಿತ್ರದುರ್ಗದ ಚಳ್ಳೀಕೆರೆ ಬಳಿ ಇಸ್ರೋ ಭಾರತದ ಗಗನಯಾನಿಗಳಿಗೆ ತರಬೇತಿಯನ್ನು ನೀಡಲಾಗುತ್ತದೆ. ನೋಡಿ, ಚಿತ್ರದುರ್ಗದ ಚಳ್ಳೀಕೆರೆ ಬಳಿ ಇಸ್ರೋದಲ್ಲಿ ಇರುವಂತಹ ಭಾರತೀಯ ಗಗನಯಾತ್ರಿಗಳಿಗೆ ತರಬೇತಿಯನ್ನು ನೀಡ್ತಾರೆ. ಎಲ್ಲಿ? ಚಿತ್ರದುರ್ಗ ಚಳ್ಳೀಕೆರೆ. ಅದೇ ಚಳ್ಳೀಕೆರೆದಾಗ ಏನು ಮಾಡ್ತಾರೆ ಅಂತಂದರೆ DRDO, ಇಸ್ರೋ, BRC ಪಾರ್ಕ್ ಅಂತ ಕರಿತೀವಲ್ಲ, ಅದರ ಪ್ರಾಯೋಗಿಕ ಚಟುವಟಿಕೆಗಳಿಗೆ ತಾಣವಾಗಿದೆ. ಯಾವುದಪ್ಪ ಅಂದರೆ ಚಳ್ಳೀಕೆರೆ. ನೆನಪಿಟ್ಟುಕೊಳ್ಳಿ. ಇತ್ತೀಚೆಗೆ ಅಸ್ಸಾಂನಲ್ಲಿ ಅಂಬುಬಾಚಿ ಮೇಳ ಆಯಿತು. ಅಂಬುಬಾಚಿ ಉತ್ಸವ ಎಲ್ಲಿ ನಡೀತದೆ ಅಂತ ಕೇಳ್ತಾರೆ. ಇಟ್ಟುಕೊಳ್ಳಿ ನೆನಪು. ಅಂಬುಬಾಚಿ ಮೇಳ 2026ರಲ್ಲಿ ಅಸ್ಸಾಂನಲ್ಲಿ ನಡೀತು. ಎಲ್ಲಿ? ಅಸ್ಸಾಂನಲ್ಲಿ ನಡೀತು. ಅಲ್ಲಿ ಅಸ್ಸಾಂನಲ್ಲಿ ಒಂದು ದೇವಸ್ಥಾನ ಇದೆ, ಕಾಮಾಖ್ಯ ದೇವ ಟೆಂಪಲ್ ಅಂತ ಇದೆ. ಆ ಕಾಮಾಖ್ಯ ದೇವಿ ಟೆಂಪಲ್ ಅದೊಂದು ವಿಚಿತ್ರವಾದಂತಹ ದೇವಾಲಯ. ಬಟ್ ಅದು ಒಂಥರ ದೇವಾಲಯ ಚೆನ್ನಾಗಿದೆ ನೋಡೋಕ್ಕೆ. ಆ ದೇವಾಲಯ, ಕಾಮಾಖ್ಯ ದೇವಾಲಯ ಅನ್ನುವಂಥದ್ದು, ಅಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತದ್ರ ಬಗ್ಗೆ, ಅಲ್ಲಿ 4 ದಿನಗಳ ವಾರ್ಷಿಕ ಉತ್ಸವವಾಗಿ ನಡೀತದೆ. ಈ ಸಮ್ಮೇಳನ ಋತುಚಕ್ರ, ಫಲವತ್ತತೆ, ಸ್ತ್ರೀತತ್ವ ಹಾಗೂ ಮಾತೃಭೂಮಿಯ ಸಂಕೇತವಾಗಿ ಆಚರಣೆ ಮಾಡ್ತಾರೆ. ಇದರ ವಿಶೇಷತೆ ಇದು. ಸೊ 4 ದಿನ ಯಾಕೆ ನಡೀತದೆ ಅಂಥೇಳಿ ಅದು ಹೇಳಬೇಕಂತಂದರೆ ಸಿಂಪಲ್ಲಾಗಿ ಋತುಚಕ್ರ ಸಮಯದಲ್ಲಿ 4 ದಿನ ಟೈಮ್ ಇರ್ತದಲ್ಲ, ಆ ರೀತಿ 4 ದಿನಗಳವರೆಗೆ ನಡೆಯುವಂತಹ ಒಂದು ವಾರ್ಷಿಕ ಉತ್ಸವ ಆಗಿರ್ತದೆ. 4 ದಿನಗಳ ವಾರ್ಷಿಕ ಉತ್ಸವ ಆಗಿದ್ರೆ ಯಾವ ದೇವಿ ಟೆಂಪಲ್? ಕಾಮಾಖ್ಯ ದೇವಿ ಟೆಂಪಲ್. ಎಲ್ಲಿ ಬರ್ತದೆ? ಅಸ್ಸಾಂ. ಯಾವ ಉತ್ಸವ? ಅಂಬುಬಾಚಿ ಮೇಳ ಉತ್ಸವದಲ್ಲಿ ನಡೀತದೆ. ಓಕೆ, ಎಷ್ಟು ನೆನಪಿಟ್ಕೊಂಡ್ರೆ ಸಾಕಿದ್ರ ಬಗ್ಗೆ. ಇನ್ನು ಬ್ಲೂ ವ್ಯಾಲಿ ಕ್ಲಸ್ಟರ್ ಅಂತ ಬರುತ್ತೆ. ಬ್ಲೂ ವ್ಯಾಲಿ ಕ್ಲಸ್ಟರ್ ಉಪಕ್ರಮ ಅಸ್ಸಾಂ ಸರ್ಕಾರ ಮತ್ತು ಯುರೋಪಿಯನ್ ಒಕ್ಕೂಟ. ಬ್ಲೂ ವ್ಯಾಲಿ ಕ್ಲಸ್ಟರ್ ಉಪಕ್ರಮ ಯಾವ ಸರ್ಕಾರದೊಂದಿಗೆ ಆಯಿತು ಅಂದರೆ ಅಸ್ಸಾಂ ಮತ್ತು ಯುರೋಪಿಯನ್ ಒಕ್ಕೂಟದೊಂದಿಗೆ ಆಯಿತು. ನೆಕ್ಸ್ಟ್, ಅಮೋನಿಯಾ ಅನಿಲ ಸೋರಿಕೆ ದುರಂತ. ತಮಿಳುನಾಡಿನ ತಿರುವಳ್ಳೂರ್ ಜಿಲ್ಲೆಯ ಖಾಸಗಿ ಸಮುದ್ರಾಹಾರದ ಸಂಸ್ಕರಣೆ ಮತ್ತು ರಫ್ತು ಘಟಕದ ಅಮೋನಿಯಾ ಅನಿಲ ಸೋರಿಕೆ ಅನೇಕ ಕಾರ್ಮಿಕರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಎಲ್ಲಿ ಅಂತ ಕೇಳ್ತಾರೆ? ಅಮೋನಿಯಾ ಸೋರಿಕೆ. ಇವೆಲ್ಲ ಸೋರಿಕೆಗಳು ಇಂಪಾರ್ಟೆಂಟ್. ತುಂಬ ಸೋರಿಕೆ ಆಗಿದ್ದಾವೆ ಹಳೀ ಕಾಲದಲ್ಲಿ. ತುಂಬ ಸೋರಿಕೆ ಆಗೋದು. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯಲ್ಲಿ ಖಾಸಗಿ ಒಂದು ಟ್ಯಾಂಕ್ ಇಲ್ಲಿ ಈ ಅವಾಂತರ ಆಗಿಬಿಟ್ಟೈತಿ. ಹಾಗಿದ್ರೆ ಅಮೋನಿಯಾ ಅನುಸೂತ್ರ ಕೇಳ್ತಾರೆ. NH3 ಅಂತಂದರೆ ಅಮೋನಿಯಾ ಅಂತ ನೆನ್ಪಿಟ್ಕೊಳ್ಳಿ. ಇದೊಂದು ಬಣ್ಣರಹಿತ ಆಗಿರ್ತದೆ, ಬಲವಾದ ಕಟುವಾದ ವಾಸನೆಯನ್ನು ಹೊಂದಿರ್ತದೆ. ಅದು ಬತ್ತಂದರೆ ಮೂಗಿಗೆ ಬಸ್ ಅಂತ ಬಿಡಿತದೆ. ಹಾಗಾಗಿ ನೆನ್ಪಿಟ್ಕೊಳ್ರಿ, ಅಮೋನಿಯಾ ಬಂದೈತೆ ಅಂತ ಅರ್ಥ. ಮತ್ತು ನೀವು ಎಲ್ಲಿ ಓಡೋಗಂಗಿದ್ರೆ ಎಲ್ಲಿ ನಿಮ್ಮ ಕಡೆ ಬರಲ್ಲ, ಅದು ಎಲ್ಲ ಕಂಪ್ನಿಗಳಲ್ಲಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಇರ್ತದೆ. ಆ ಅಮೋನಿಯಂ ತಯಾರು ಮಾಡ್ತಾರೆ, ಅದು ಫ್ಯಾಕ್ಟ್ರಿದಾಗ. ಆ ತಯಾರು ಮಾಡೋ ಟೈಮ್ದಾಗ ಈ ರೀತಿ ಪ್ರಾಬ್ಲಮ್ ಆಗ್ತದೆ. ಅಂದರೆ ಯಾವ ಪ್ರಕ್ರಿಯೆ ಮೂಲಕ ತಯಾರು ಮಾಡ್ತಾರೆ ಅಂತ ಕೇಳಿದಾಗ, ಯಾವ ಪ್ರಕ್ರಿಯೆ ಮೂಲಕ ತಯಾರು ಮಾಡ್ತಾರೆ? ಹೇಬರ್ ಬಾಷ್ ವಿಧಾನ ಮೂಲಕ ತಯಾರು ಮಾಡ್ತಾರೆ. ಹೇಬರ್ ಬಾಷ್. ಹಾಗಿದ್ರೆ ಇನ್ನೊಂದು ಕ್ವಶನ್ ಕೇಳ್ತೀನಿ, ನಿಮಗೆ ಕಮೆಂಟ್ ಮಾಡಿ. ತಾಮ್ರವನ್ನು ಯಾವ ವಿಧಾನದ ಮೂಲಕ ತಯಾರು ಮಾಡ್ತಾರೆ? ನೋಡಿ, ಅಮೋನಿಯಾವನ್ನು ಹೇಬರ್ ಬಾಷ್ ವಿಧಾನದ ಮೂಲಕ ರೆಡಿ ಮಾಡಿದರೆ, ತಾಮ್ರವನ್ನು ಯಾವ ವಿಧಾನದ ಮೂಲಕ ರೆಡಿ ಮಾಡ್ತಾರೆ ಅನ್ನೋದು ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸ್ಬೇಕು. ಗೂಗಲಲ್ಲಿ ಸರ್ಚ್ ಮಾಡಿರಿ, ಬುಕ್ಕಾರ ನೋಡಿರಿ, ನಿಮ್ಮ ಫ್ರೆಂಡ್ಸರ ನೋಡಿ ಹೇಳ್ರಿ. ಕೊನೆಗೆ ಬಂದು ಯಾರು ಕಮೆಂಟ್ ಮಾಡ್ತೀರಿ ನೋಡೋಣ. ಸೊ ಕಮೆಂಟ್ ಯಾರು ಮಾಡ್ತಿರಲ್ಲ ಅವ್ರಿಗೊಂದು ವಿಶೇಷವಾದಂಥ ಏನಾದರೂ ಪ್ರೈಜ್ ಇಡುವಂಥ ಪ್ರಯತ್ನ ಮಾಡೋ. ಕಮೆಂಟ್ ಇದಕ್ಕೆ ಯಾರು ಆನ್ಸರ್ ಮಾಡ್ತೀರಿ ಕೆಳಗಡೆ ಒಂದು ಏನಾದರೂ ಕಮೆಂಟ್ ಮಾಡಿ. ತಾಮ್ರ ಇದರದ್ದು ಯಾವ ರೀತಿ ತಯಾರು ಮಾಡ್ತಾರೆ ಅದು ಕಮೆಂಟ್ ಮಾಡ್ತಾ ಬರ್ರಿ. ಕಮೆಂಟ್ ಮಾಡಿದರೆ ನಿಮಗೊಂದು ಏನಾದರೂ ಗಿಫ್ಟ್ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಬರ್ತೀವಿ. ನೋಡೋಣ ಯಾರು ಫಸ್ಟ್ ಕಮೆಂಟ್ ಮಾಡ್ತಾರೆ. ಟ್ರೈ ಮಾಡಿ.
ಥ್ಯಾಂಕ್ ಯು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಸೊ ಮತ್ತೇನಾದ್ರು ಅಪ್ಡೇಟ್ ಇತ್ತಪ್ಪ ಅಂದರೆ, ಮತ್ತೇನಾದ್ರು ಕರೆಂಟ್ ಅಫೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇತ್ತಪ್ಪ ಅಂತಂದರೆ ಮ್ಯಾಗ್ಝಿನನ್ನು ಕರೆಕ್ಟಾಗಿ ರೀಡ್ ಮಾಡಿಬಿಟ್ಟು ಅದರಲ್ಲಿರುವಂಥ ಇನ್ಫಾರ್ಮೇಷನ್ನ ನಿಮಗೆ ಅತಿ ಕಡಿಮೆ ಸಮಯದಲ್ಲಿ ಮುಟ್ಟಿಸುವಂತಹ ಪ್ರಯತ್ನ ಮಾಡ್ತೀನಿ. ಮತ್ತು ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಚೆನ್ನಾಗಿ ಅನಿಸಿತ್ತಪ್ಪ ಅಂದರೆ, ನಾನು ಹೇಳುವಂಥ ಮ್ಯಾಗ್ಝಿನ್ ರೀತಿ ಹೇಳುವಂಥದ್ದು, ಕರೆಂಟ್ ಅಫೇರ್ಸ್ ಹೇಳುವಂಥ ರೀತಿ ನಿಮಗೆ ಇಷ್ಟ ಆಗಿತ್ತಂದರೆ, ಮತ್ತು ನಾನು ಹೇಳಿದ ನಿಮಗೆ ಏನೂ ಅರ್ಥನೇ ಆಗಲಿಲ್ಲ ಅಂತಂದರೆ ಅದನ್ನು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ ತಿಳಿಸಿ. ಅಥವಾ ನಿಮ್ಗೆ ಏನಾದ್ರು ವೀಡಿಯೋದಿಂದ ಸ್ವಲ್ಪನಾದ್ರು 1% ಹೆಲ್ಪ್ ಆಗಿತ್ತು ಅಂದರೆ ಹೆಲ್ಪ್ ಅಂತ ಟೈಪ್ ಮಾಡಿ. ಅಥವಾ ನಿಮ್ಗೆ ಏನೂ ಹೆಲ್ಪೇ ಆಗಿಲ್ಲ ಅಂತಂದರೆ ಕೆಳಗಡೆ ಬೈದು ಹೋಗ್ರಿ, ವೇಸ್ಟ್ ವಿಡಿಯೋ ಅಂತಂದ್ರೆ ಅಂದು ಹೋಗ್ರಿ. ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಬರ್ತೀನಿ. ಮತ್ತು ನಿಮ್ದು ಏನಾದ್ರು ಸಜೆಷನ್ ಇತ್ತಂದರೆ, ಸೊ ಪ್ಲೀಸ್ ಗೈಸ್, ಏನಾದರೂ ಸಮಸ್ಯೆ ಇತ್ತಂದರೆ ಮತ್ತು ಏನಾದರೂ ಸಜೆಷನ್ ಇತ್ತಂದರೆ ಕೆಳಗಡೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಲಿಂಕನ್ನು ಕೊಟ್ಟಿರ್ತೀನಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಅಲ್ಲಿ ನೋಡೋಕ್ಕೆ ಸಾಧ್ಯವಾಗಬೇಕು. ಮತ್ತು ಎಲ್ಲ ಗ್ರೂಪ್ದು ಜಾಯ್ನಿಂಗ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಥ್ಯಾಂಕ್ ಯು.